ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ತುರ್ತು ಚಿಕಿತ್ಸೆ ಸೌಲಭ್ಯ, ಅದೇ ರೀತಿ 70+ ಅಂದರೆ 70 ವರ್ಷ ಮೇಲ್ಪಟ್ಟವರಿಗೆ ವಯೋವಂದನಾ ಕಾರ್ಡ್, ಇದರ ಬಗ್ಗೆ ಜನಗಳಲ್ಲಿ ಬಹಳಷ್ಟು ಗೊಂದಲಗಳನ್ನು ಇರುವಂಥದ್ದು ನಮಗೆ ಸಾಮಾನ್ಯವಾಗಿ ಕಂಡುಬಂದ ವಿಷಯವಾಗಿದೆ. ಇದರ ಜೊತೆಗೆ ಇದರದ್ದು ಮಾಹಿತಿಯ ಕೊರತೆ ಕೂಡ ಇರುವಂಥದ್ದು ನಾವು ಗಮನಿಸಿದ್ದೇವೆ. ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ತಮ್ಮನ್ನು ಭೇಟಿಯಾಗಿ ನೇರವಾಗಿ ಕೆಲವೊಂದು ಪ್ರಶ್ನೆಗಳ ಮೂಲಕ ಇದಕ್ಕೆ ಉತ್ತರವನ್ನು ಪಡೆದುಕೊಂಡು ವರದಿಯ ಮುಖಾಂತರ ನಾವು ಜನಗಳಿಗೆ ತಿಳಿಸುವ ಉದ್ದೇಶದಿಂದ ಭೇಟಿಯಾಗ್ತಾ ಇದ್ದೇವೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ವಹಿಸಲಿದ್ದೇನೆ. ನಮಸ್ಕಾರ. ಅನುಗ್ರಹ ನ್ಯೂಸ್ನಿಂದ MG ತಲತ್ ಸವಣಾಲ್. ನಾನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಡಾಕ್ಟರ್ HR ತಿಮ್ಮಯ್ಯ, ಜಿಲ್ಲಾಧಿಕಾರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಈ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಸಮಗ್ರವಾದಂತಹ ಮಾಹಿತಿಯನ್ನು ಪಡೆದುಕೊಂಡು ಒಂದು ವರದಿಯನ್ನು ಮಾಡಲು ನಾವು ಭೇಟಿಯಾಗ್ತಾ ಇದ್ದೇವೆ. ಈ ಭೇಟಿಗೆ ಅವಕಾಶ ಕಲ್ಪಿಸಿದ್ದಕ್ಕಾಗಿ ನಮಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಮಗೆ ಮೊದಲನೇದಾಗಿ ಇಬ್ಬರಿಗೂ ಸ್ವಾಗತವನ್ನು ಬಯಸ್ತೇನೆ. ಸರ್ಕಾರದ ವಿವಿಧ ಇಲಾಖೆಗಳ ವಿವಿಧ ಯೋಜನೆಗಳ ಸೌಲಭ್ಯಗಳು, ನಾಗರಿಕರಿಗೆ ದೊರೆಯುವ ಹಕ್ಕುಗಳು, ಇನ್ನಿತರ ಸೇವೆಗಳ ಬಗ್ಗೆ ಸಂಪೂರ್ಣ ನಿಖರ ಮಾಹಿತಿ ಮತ್ತು ವಿಶ್ವಾಸಾರ್ಹ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಲುಪುವ ಉದ್ದೇಶದಿಂದ ಇತ್ತೀಚಿನ ದಿನಗಳಲ್ಲಿ ವಿವಿಧ ಇಲಾಖೆಗಳ ವಿವಿಧ ಯೋಜನೆಗಳ ಬಗ್ಗೆ ಸಾರ್ವಜನಿಕರ ಬಗ್ಗೆ, ಅದರ ನೋಂದಾವಣಿ, ಅದರ ಸೇವೆಗಳ ನೇರವಾಗಿ ಯಾವ ರೀತಿ ಅದನ್ನು ಫಲಾನುಭವಿಗಳು ಅದನ್ನು ಪಡೆಯಬೇಕು ಎನ್ನುವ ಉದ್ದೇಶದಿಂದ ನಮ್ಮ ಅನುಗ್ರಹ ನ್ಯೂಸ್ ಚಾನಲ್ ಈ ಕೆಲಸಗಳು ಮಾಡ್ತಾ ಇದೆ. ಮಾಹಿತಿ ಪಡೆದುಕೊಂಡು ನೇರವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅದನ್ನು ಮಾಹಿತಿ ಪಡೆದುಕೊಂಡು ವರದಿ ಮಾಡಿ ಪ್ರಸಾರ ಮಾಡುವ ಉದ್ದೇಶದಿಂದ ನಾವು ನಿಮ್ಮನ್ನು ಭೇಟಿಯಾಗ್ತಾ ಇದ್ದೇವೆ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ HR ತಿಮ್ಮಯ್ಯ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ದಕ್ಷಿಣ ಕನ್ನಡ. ನಾನು ಡಾಕ್ಟರ್ ಸುದರ್ಶನ್ ಅಂತ ಸದ್ಯಕ್ಕೆ ಜಿಲ್ಲಾ ಕುಷ್ಠರೋಗ ನಿವಾರಣಾಧಿಕಾರಿ ಕೆಲಸ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಆಫ್ ಬ್ಲೈಂಡ್ನೆಸ್ ಅಂಧತ್ವ ನಿವಾರಣಾ ಕಾರ್ಯಕ್ರಮ, ಮೂರನೇದಾಗಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಇದರದೆಲ್ಲ ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಸರ್, ಮೊದಲನೇದಾಗಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಹೆಲ್ತ್ ಕಾರ್ಡ್ ಮತ್ತು ಅದರ ಜೊತೆಗೆ ಈಗ ABRK ಕಾರ್ಡ್ ಅಂತ ಜನಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಅವರ ಬಾಯಿಯಲ್ಲಿ ಇರುವಂಥದ್ದು ಅದು. ಆಯುಷ್ಮಾನ್ ಕಾರ್ಡ್ ನಮ್ಮಲ್ಲಿದೆ, ನಮಗೆ ಆರೋಗ್ಯಕ್ಕೆ ಇದಕ್ಕೆ ಬೇಕಾದಂತಹ ಒಂದು ಸೇವೆಗಳು ಸಿಗ್ತಾ ಇಲ್ಲ. ಇದಕ್ಕೆ ನಾವು ಹಾಸ್ಪಿಟಲ್ಗೆ ಟ್ರೀಟ್ಮೆಂಟಿಗೆ ಹೋದರೆ ಅದನ್ನು ನಿರಾಕರಿಸ್ತಾ ಇದ್ದಾರೆ. ಇದನ್ನು ನೋಂದಾಯಿಸುವ ಕ್ರಮ ಯಾವ ರೀತಿ ಉಪಯೋಗ ಆಗ್ತಾ ಇದೆ, ಇದು ಈ ವಿಷಯದ ಬಗ್ಗೆ ಒಂದು ಬ್ರೀಫ್ ಆಗಿ ಒಂದು ಹೇಳಬೇಕಾದ್ರೆ ತಾವು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಬಹಳ ಒಳ್ಳೆ ಕೆಲಸವನ್ನು ತಾವು ಮಾಡ್ತಿದ್ದೀರಾ, ಹಾಗಾಗಿ ನಾನು ಇಲಾಖೆಯ ಪರವಾಗಿ ತಮ್ಮನ್ನು ಅಭಿನಂದಿಸ್ತೇನೆ. ಹಾಗೆ ನನ್ನ ಜೊತೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಅನುಷ್ಠಾನಾಧಿಕಾರಿ ಡಾಕ್ಟರ್ ಸುದರ್ಶನ್ ಕೂಡ ಇದ್ದಾರೆ. ಸೊ ಇಲ್ಲಿ ಜನಸಾಮಾನ್ಯರಿಗೆ ಇರುವ ಒಂದಷ್ಟು ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸೋದು ನಮ್ಮ ಕರ್ತವ್ಯ ಕೂಡ ಆಗಿರೋದ್ರಿಂದ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯು 2018ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರುವಂಥ ಒಂದು ಮಹತ್ವಾಕಾಂಕ್ಷೆಯ ಸರ್ಕಾರದ ಒಂದು ಅಶ್ಯೂರೆನ್ಸ್ ಸ್ಕೀಮ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಇದರಲ್ಲಿ 1650ಕ್ಕೂ ಹೆಚ್ಚು ಚಿಕಿತ್ಸಾ ವಿಧಾನಗಳಿದ್ದಾವೆ. 1650ಕ್ಕೂ ಹೆಚ್ಚು ಚಿಕಿತ್ಸಾ ವಿಧಾನಗಳಿದ್ದಾವೆ ಹಾಗೂ ವಿವಿಧ ಹಂತಗಳಲ್ಲಿ ಇದನ್ನು ನಾವು ವಿಭಾಗೀಯವನ್ನು ಮಾಡಲಾಗಿದೆ. ಇದರಲ್ಲಿ ಪ್ರೈಮರಿ, ಸೆಕೆಂಡ್ರಿ ಸಿಂಪಲ್, ಸೆಕೆಂಡ್ರಿ ಕಾಂಪ್ಲಿಕೇಟೆಡ್, ಟರ್ಷರಿ ಮತ್ತು ಎಮರ್ಜೆನ್ಸಿ ಅಂತ ಈ 4 ತಲೆಬರಹದ ಅಡಿಯಲ್ಲಿ ನಾವು ಹೆಡ್ಲೈನ್ ಅಡಿಯಲ್ಲಿ ನಾವು ಈ ಚಿಕಿತ್ಸಾ ವಿಧಾನಗಳನ್ನು ಅಳವಡಿಸ್ಕೊಂಡಲ್ಲ. ಇದರಲ್ಲಿ ಬಹಳ ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಸೆಕೆಂಡ್ರಿ ಮತ್ತು ಸೆಕೆಂಡ್ರಿ ಕಾಂಪ್ಲಿಕೇಟೆಡ್. ಇಲ್ಲಿ ಏನಾಗುತ್ತೆ ಅಂದರೆ ಸೆಕೆಂಡ್ರಿ ಅಂತಂದರೆ 2A ಮತ್ತು 2B ಕೋಡ್ ಅಂತ ಹೇಳ್ತೀವಿ. ಕೋಡ್ ಇದ್ದಾವೆ ಪ್ರತಿಯೊಂದು 1650 ಅಂತ ಹೇಳಿದೆ ನಾನು. ಪ್ರತಿಯೊಂದು ಟ್ರೀಟ್ಮೆಂಟ್ ಪ್ರೊಸೀಜರ್ಗೂ ಕೂಡ ಪ್ರತಿಯೊಂದು ಕೋಡ್ ನಂಬರ್ ಇರುತ್ತೆ. ಆ ಕೋಡನ್ನು ಬಳಸಿಕೊಂಡೇ ರೆಫರೆನ್ಸ್ ಮಾಡಬೇಕು. ಎಲ್ಲ ವೀಕ್ಷಕರಿಗೆ ಮಾಹಿತಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರೆಫರೆನ್ಸ್ ಅಥವಾ ಮೇಲ್ಮಟ್ಟದ ಆಸ್ಪತ್ರೆ ಶಿಫಾರಸು ಮಾಡುವಾಗ ಕಾಗದದ ಮೂಲಕ ನಾವು ಕೊಡುವಂಥದ್ದಲ್ಲ. ಇದು ನಾವು ಅಂತರ್ಜಾಲ ತಾಣದ ಮೂಲಕ, ಜಾಲತಾಣ ಇದೆ, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇಂದ ಒಂದು ಜಾಲತಾಣ ಇದೆ, ಆ ಜಾಲತಾಣದ ಮೂಲಕನೇ
ಕಾಯಿಲೆಯ ರೋಗಿಯ ಸಂಪೂರ್ಣ ವಿವರ ಹಾಗೂ ಏನು ಅವರಿಗೆ ರೋಗ ನಿರ್ಣಯ ಅಥವಾ ಡಯಾಗ್ನೋಸಿಸ್ ಏನಾಗಿದೆ, ಆ ಡಯಾಗ್ನೋಸಿಸ್ಗೆ ಅನುಗುಣವಾಗಿ ಏನು ಟ್ರೀಟ್ಮೆಂಟ್ ಬೇಕಾಗಿದೆ, ಆ ಟ್ರೀಟ್ಮೆಂಟ್ ಪ್ರೊಸೀಜರ್ ಕೋಡನ್ನು ಸೇರಿಸಿ ಆನ್ಲೈನಲ್ಲಿ ನಾವು ರೆಫರ್ ಮಾಡುವಂಥ ಇದು ಈ ವ್ಯವಸ್ಥೆ. ಇದು ತುಂಬ ಪಾರದರ್ಶಕವಾಗಿ ಆಗುವಂಥದ್ದು. ಇದರಲ್ಲಿ ಸೆಕೆಂಡ್ರಿ 2A 2B ನಾನು ಏನು ಹೇಳಿದೆ, ಇದನ್ನು ನಮ್ಮ ಸರ್ಕಾರಿ ವ್ಯವಸ್ಥೆಯೊಳಗೇನೆ ಆಗುವಂಥ ಪ್ರೊಸೀಜರ್ಗಳು ವಿಚಾರ ತಾಲೂಕು ಆಸ್ಪತ್ರೆಗಳಲ್ಲಿ ನಾವು ಖಂಡಿತ ಮಾಡ್ತೇವೆ. ಇದನ್ನು ತುಂಬ ಸರಳವಾಗಿ ನಾವು ಹೇಳಬೇಕು ಅಂತಂದರೆ, ಯಾರಿಗೊಬ್ಬರಿಗೆ ಅಪೆಂಡಿಸೈಟಿಸ್ ಆಯ್ತು ಅಂತ ಇಟ್ಕೊಳ್ಳೋಣ. ಈ ಅಪೆಂಡಿಸೈಟಿಸ್ ಚಿಕಿತ್ಸೆಗೆ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಸರ್ಜನ್ಸ್ಗಳಿದ್ದಾರೆ, ಅವರೇ ಮಾಡ್ತಾರೆ. ಹಾಗಾಗಿ ಇದಕ್ಕೆ ನಾವು ಖಾಸಗಿ ಆಸ್ಪತ್ರೆಗೆ ರೆಫರೆನ್ಸ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇದು ಸ್ಪಷ್ಟವಾಗಿ ನಾನು ಹೇಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಸಿಂಪಲ್ ಸೆಕೆಂಡ್ರಿ ಟ್ರೀಟ್ಮೆಂಟ್ ಪ್ರೊಸೀಜರ್ಗಳಿಗೆ ಖಾಸಗಿ ಆಸ್ಪತ್ರೆಗೆ ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿ ಚಿಕಿತ್ಸೆ ಲಭ್ಯ ಇರುವ ಎಲ್ಲ ಚಿಕಿತ್ಸಾ ಸೌಲಭ್ಯಗಳನ್ನು ಖಾಸಗಿಗೆ ನಾವು ರೆಫರ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ 2B ಮತ್ತು 2A ಕೋಡ್ಗಳಲ್ಲಿ. ಇನ್ನು 3A ಮತ್ತು 3B ಕೋಡ್ಗಳು ಬರುತ್ತೆ. ಇದರಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಕ್ಯಾನ್ಸರ್ ಇರ್ಬೋದು, ಈ ರೀತಿಯ ವಿವಿಧ ಚಿಕಿತ್ಸಾ ನಮೂನೆಗಳಿಗೆ ಇದಕ್ಕೆ ರೆಫರೆನ್ಸ್ ಕೊಡ್ತೀವಿ ನಾವು. ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಕೂಡ ನಾವು ಕೊಡ್ತೀವಿ. ನಮ್ಮ ಮಂಗಳೂರಲ್ಲಿ ಏನಾಗಿದೆ ಅಂತಂದ್ರೆ, ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಬಹುತೇಕ ಎಲ್ಲ ಚಿಕಿತ್ಸಾ ವಿಧಾನಗಳು ಲಭ್ಯ ಇರೋದ್ರಿಂದ ಬಹುಪಾಲು ನಾವು ಉದಾಹರಣೆಗೆ ಈಗ ಮೂತ್ರಪಿಂಡ ತಜ್ಞರು ನಮ್ಮಲ್ಲೇ ಇರೋದ್ರಿಂದ ಸೊ ಅವರು ಎಲ್ಲ ಶಸ್ತ್ರಚಿಕಿತ್ಸೆಗಳನ್ನು, ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆಗಳನ್ನು ಕೂಡ ಮಾಡೋದ್ರಿಂದ ಅವುಗಳನ್ನು ನಾವು ಹೊರಗಡೆಗೆ ರೆಫರೆನ್ಸ್ ಮಾಡೋದಿಲ್ಲ. ಇದು ಸೂಪರ್ ಸ್ಪೆಷಾಲಿಟಿ ಆದರೂ ಕೂಡ ಅವರೇ ಮಾಡ್ತಾರೆ. ಅಪರೂಪದ ಪ್ರಕರಣಗಳಲ್ಲಿ ಅತಿ ಅಗತ್ಯ ಇದ್ದಾಗಷ್ಟೇ ಮಾಡ್ತಾರೆ ವಿನಃ ಇದಕ್ಕೆ ಹೊರಗಡೆ ರೆಫರೆನ್ಸ್ ಕೊಡೋದಿಲ್ಲ. ಇನ್ನು ಎಮರ್ಜೆನ್ಸಿ ಕೋಡ್ ಅಂತ ಹೇಳಿದ್ವಿ. ಎಮರ್ಜೆನ್ಸಿನಲ್ಲಿ ಈಗ ಯಾರಿಗೂ ಹೃದಯಾಘಾತ ಆಗಿದೆ, ನೀವು ರೆಫರೆನ್ಸ್ ಕೊಡಿ ಅಂತ ಹೇಳಿ ಕಾಯ್ಲಿಕ್ಕಾಗೋದಿಲ್ಲ. ಜೀವನ ಮರಣ ಸನ್ನಿವೇಶ ಇರುತ್ತೆ. ಅವಾಗ ಇಲ್ಲ ಯಾರಿಗೂ ಆಕ್ಸಿಡೆಂಟ್ ಆಗಿರುತ್ತೆ, ಆಕ್ಸಿಡೆಂಟ್ ಆಗಿ ಮಲ್ಟಿಪಲ್ ಇಂಜುರೀಸ್ ಆಗಿರುತ್ತೆ, ಅವಾಗ ರೆಫರೆನ್ಸ್ ಕಾಯ್ತಾ ಕೂತ್ಕೊಳ್ಳಲ್ಲ. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ, ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಿಗೆ ಅವ್ರು ನೇರವಾಗಿ ಹೋಗಿ ದಾಖಲು ಮಾಡಿ ಡಯಾಗ್ನೋಸಿಸ್ ಏನಾಗುತ್ತೆ ಡಯಾಗ್ನೋಸಿಸ್ ನಿರ್ಣಯ ಮಾಡಿ ಸಾಸ್ಟಿಗೆ ಅವರು ಅಲ್ಲಿಂದ ಫ್ರೀ ಕಳಿಸ್ಕೊಡ್ತಾರೆ. ಬೆಂಗಳೂರಿಗೆ ಕಳಿಸ್ಕೊಟ್ರೆ, ಆನ್ಲೈನ್ ಕಳಿಸ್ಕೊಟ್ರೆ ಅಲ್ಲಿಂದ ಬರುತ್ತೆ, ಟ್ರೀಟ್ಮೆಂಟ್ ಇಲ್ಲಿ ನಡೀತಾ ಇರುತ್ತೆ. ಸೊ ಎಂತ ತಪ್ಪು ತಿಳುವಳಿಕೆ ಇದೆ ಅಂತಂದ್ರೆ, ಎಲ್ಲದಕ್ಕೂ ರೆಫರೆನ್ಸ್ ಬೇಕು ಅಂತ ಖಂಡಿತ ಅಲ್ಲ. ಈಗ ಆಕ್ಸಿಡೆಂಟ್ ಆಗಿ ಚಿಕಿತ್ಸೆ ಇಲ್ಲದೆ ರೆಫರೆನ್ಸ್ ಇಲ್ಲದೆ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ, ತಪ್ಪು ತಿಳುವಳಿಕೆ. ಆಕ್ಸಿಡೆಂಟ್ ಆಗಿ ನೇರವಾಗಿ ನೋಂದಾಯಿತ ಖಾಸಗಿ ಆಸ್ಪತ್ರೆ, ನೋಂದಾಯಿತ ನಾನು ಪದ ಕರೆಕ್ಟಾಗಿ ಬಳಸ್ತಾ ಇದ್ದೀನಿ ನಾನು, ಯಾವುದೇ ಸಾಸ್ಟ್ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಡಿ ಆಯುಷ್ಮಾನ್ ಆರೋಗ್ಯ ಭಾರತ ಸ್ಕೀಮ್ ಅಡಿಯಲ್ಲಿ ನೋಂದಾಯಿತ ಇದ್ರೆ ಎಂಪ್ಯಾನಲ್ಡ್ ಹಾಸ್ಪಿಟಲ್ ಅಂತೇಳಿ, ಈ ಎಂಪ್ಯಾನಲ್ಡ್ ಹಾಸ್ಪಿಟಲ್ ಅಲ್ಲಿ ಮಾತ್ರ ಉಚಿತವಾಗಿ ಚಿಕಿತ್ಸೆಗೆ ಅವಕಾಶ ಇದ್ದೇವೆನಾ ಯಾವುದೋ ಒಂದು ಆಸ್ಪತ್ರೆಗೆ ಹೋಗಿ ನಮಗೆ ಸ್ಕೀಮ್ ಕೊಡಿ ಅಂದ್ರೆ ಖಂಡಿತ ಕೊಡಕ್ಕಾಗತ್ತೆ. ಸರ್ಕಾರದ ಮಾನದಂಡಗಳನ್ನ ಅವರು ಒಪ್ಕೊಂಡು ಹೌದು ನಾವು ಸರ್ಕಾರದ ಯೋಜನೆ ಅಳವಡಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಖಂಡಿತ ಅವರು ಮಾಡ್ಬೋದು. ಸೊ ಇದು ಸ್ಪಷ್ಟವಾಗಿ ನಾನು ಹೇಳ್ಬೇಕಾಗಿತ್ತು. ಇನ್ನು ಬಹಳ ಪ್ರಮುಖವಾಗಿ ಎಲ್ಲ ವೀಕ್ಷಕರು ನಾನು ಮನವಿ ಮಾಡ್ತೇನೆ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ಇರಲೇಬೇಕು ಅಂತ ಇಲ್ಲ. ನಾನು ಮತ್ತೆ ಹೇಳ್ತೀನಿ, ಕಾರ್ಡ್ ಕಡ್ಡಾಯ ಅಲ್ಲ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ಖಂಡಿತವಾಗ್ಲೂ ಕಡ್ಡಾಯ ಅಲ್ಲ. ಹಾಗಾದ್ರೆ ಏನ್ ಬೇಕು ನಿಮಗೆ? ಒಂದು ರೇಷನ್ ಕಾರ್ಡ್ ಬೇಕು. ರೇಷನ್ ಕಾರ್ಡ್ ಅಲ್ಲಿ ತಮ್ಮ ಹೆಸರು ಇರಬೇಕು, ಕುಟುಂಬದ ಮುಖ್ಯಸ್ಥರ ಹೆಸರು ಇರಬೇಕು, ಚಾಲ್ತಿಯಲ್ಲಿರ್ಬೇಕು. ರೇಷನ್ ಕಾರ್ಡ್ ಏನಿದೆ ಅವರ ಪಡಿತರ ಚೀಟಿ ಚಾಲ್ತಿಯಲ್ಲಿರುವ ಪಡಿತರ ಚೀಟಿ ಆಗಿರ್ಬೇಕು. ಹಾಗೂ ಎರಡನೇದು ಪ್ರಮುಖವಾಗಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕು. ಹಾಗೂ ಮೂರನೇದಾಗಿ ಆಧಾರ್ ಕಾರ್ಡ್ಗಿನ ನೋಂದಾಯಿತ ಮೊಬೈಲ್ ನಂಬರ್ ಬೇಕು. ಸೊ ಈ ಮೂರಿದ್ರೆ ಚಿಕಿತ್ಸೆ ನೀವು ಇಲ್ಲಿಂದ ಎಲ್ಲಿ ಬೇಕಾದ್ರೂ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ತಗೊಳ್ಬೋದು. ಇನ್ನು ವಯೋವಂದನ ಬಗ್ಗೆ ತಾವು ಹೇಳ್ತಾ ಇದ್ರೆ, ವಯೋವಂದನ ಬಗ್ಗೆ ಇನ್ನೊಂದಷ್ಟು ಸೂಕ್ತ ಮಾರ್ಗದರ್ಶನ ನಾವು ನಿರೀಕ್ಷೆ ಮಾಡ್ತಾ ಇರೋದ್ರಿಂದ ಸದ್ಯಕ್ಕೆ ನಾವು ಅದರ ಬಗ್ಗೆ ಅಷ್ಟು ನಾವು ಪ್ರತಿಕ್ರಿಯೆ ನೀಡೋದಿಲ್ಲ. ವರದಿ ಬಂದ ನಂತರ ನಮ್ಮ ಈ ಸಾರ್ವಜನಿಕರಿಗೆ ನಾವು ಮತ್ತೆ ಮಾಹಿತಿಯನ್ನು ಕೊಡ್ತೇವೆ. ಓಕೆ. ಇನ್ನು ಇದು ಎಷ್ಟು ಕೊಡ್ಬೋದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮಲ್ಲಿ ಅಂತಂದ್ರೆ, ಒಂದು ಕುಟುಂಬಕ್ಕೆ BPL ಪಡಿತರ ಚೀಟಿದಾರರಾಗಿದ್ರೆ, BPL ಕುಟುಂಬದವರಾಗಿದ್ರೆ 5 ಲಕ್ಷ 1 ವರ್ಷಕ್ಕೆ ಪಡೆಯೋದಕ್ಕೆ ಚಿಕಿತ್ಸಾ ವೆಚ್ಚವನ್ನು ಭರಿಸೋದಕ್ಕೆ ಅವಕಾಶ ಇದೆ. ಹಾಗಂತ 5 ಲಕ್ಷ ಅಂತಂದ್ರೆ 5 ಲಕ್ಷನೇ ಬರೋದಿಲ್ಲ. ಯಾವ ಕಾಯಿಲೆ ಚಿಕಿತ್ಸೆ ಬರ್ತಾ ಇದೆ, ಯಾವ ರೋಗ ನಿರ್ಣಯ ಆಗಿದೆ, ಅದಕ್ಕೆ ಪ್ರೊಸೀಜರ್ ಕೋಡಲ್ಲಿ ಏನಿದೆ, ಪ್ರತಿಯೊಂದು ಪ್ರೊಸೀಜರ್ ಕೋಡ್ಗೂ ಕೂಡ ಒಂದು ನಿಗದಿತ ದರವನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಒಂದು ತಜ್ಞರ ಸಮಿತಿಯನ್ನು ರಚಿಸಿ 1650ಕ್ಕೂ ಹೆಚ್ಚು ಪ್ರೊಸೀಜರ್, ಪ್ರತಿಯೊಂದಕ್ಕೂ ಒಂದು ಕೋಡು, ಒಂದು ದರ ನಿಗದಿಪಡಿಸಿದ್ದಾರೆ, ರೇಟ್. ಈ ಉದಾಹರಣೆಗೆ ಹೃದಯಾಘಾತ ಆಯಿತು, ಅವರಿಗೆ ಸ್ಟಂಟ್ ಹಾಕಬೇಕು, ಒಂದು ಸ್ಟಂಟ್ಗೆ 60,000 ಫಿಕ್ಸ್ ಮಾಡಿದೆ. ಸೊ ಈ ರೀತಿ 2 ಸ್ಟಂಟ್ಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಆ ರೀತಿ ಚಿಕಿತ್ಸೆ ಪಡೋದು
BPL ಕಾರ್ಡ್ದಾರರಿಗೆ ಏನು ಪ್ರೊಸೀಜರ್ ಕೋಡ್ ಬರುತ್ತೆ, ದರ ನಿಗದಿ ಆಯ್ತು ಅಷ್ಟು ಕೂಡ ಆಸ್ಪತ್ರೆಯವರಿಗೆ ನೇರವಾಗಿ ಪಾವತಿ ಆಗಿದೆ. ಇನ್ನು APL ಕಾರ್ಡ್ದಾರರಿಗೆ ಏನಂತಂದ್ರೆ ಈಗ 70% ರೋಗಿ ಕಟ್ಟಬೇಕು, 30% ಸರ್ಕಾರ ಭರಿಸುತ್ತೆ. ಈಗ 60,000 ಅಂತಂದ್ರೆ 70% ಅಲ್ಲಿ 70% ಅಂದ್ರೆ ಎಷ್ಟು ಬರುತ್ತೆ? ಈಗ 100 ರೂಪಾಯಿ ಅಂದ್ರೆ 70 ರೂಪಾಯಿ ರೋಗಿ ಕಟ್ಟಬೇಕು, 30 ರೂಪಾಯಿ ಸರ್ಕಾರ ಕೊಡುತ್ತೆ. ಸೊ ಆ ತರ ಬಹಳ ಇನ್ನೊಂದು ಪ್ರಮುಖ ಇದಿದೆ. ಈ ಚಿಕಿತ್ಸೆ ಪಡಿಬೇಕಾದ್ರೆ BPL ಫ್ಯಾಮಿಲಿ ಆಗ್ಲಿ ಅಥವಾ APLನವರಾಗ್ಲಿ ಜನರಲ್ ವಾರ್ಡಲ್ಲಿ ಅಡ್ಮಿಟ್ ಆಗಬೇಕು. ಸಾಮಾನ್ಯ ವಾರ್ಡಲ್ಲಿ ಅವರು ದಾಖಲಾಗಿ ಚಿಕಿತ್ಸೆ ಪಡಿಬೇಕು. ಸಾಮಾನ್ಯ ವಾರ್ಡಲ್ಲಿ ಅಡ್ಮಿಟ್ ಆಗದೆ ಸೆಮಿ ಸ್ಪೆಷಲ್ಲು ಡಿಲೆಕ್ಸ್ ರೂಮ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಮಗೆ ಸ್ಕೀಮ್ ಕೊಡಿ ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ. ಸರ್ಕಾರ ಕೊಡ್ತಾ ಇರೋಂಥ ಸೇವೆ ಇದನ್ನು ಅನುದಾನವನ್ನ ಕೊಡ್ತಾ ಇರೋಂಥದ್ದು ಬಡವರಿಗೆ ಅನುಕೂಲ ಆಗ್ಲಿ ಅಂತ. ನಾನು AC ರೂಮ್ ಅಲ್ಲಿ ಕೂತ್ಬಿಟ್ಟು ನನಗೆ ಸ್ಕೀಮ್ ಕೊಡಿ ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ. ಸಾಮಾನ್ಯ ವಾರ್ಡ್ ಅಲ್ಲೇ ಅಡ್ಮಿಟ್ ಆಗ್ಬೇಕು, ಕಡ್ಡಾಯ ಅದು. ಒಂದು ವೇಳೆ ಅವರು ಸಾಮಾನ್ಯ ವಾರ್ಡ್ ಅಡ್ಮಿಟ್ ಆಗಿಲ್ಲ, ನಾವು ಸ್ಪೆಷಲ್ ವಾರ್ಡ್ ಅಲ್ಲಿ ಇದ್ದೀವಿ, ಸ್ಕೀಮ್ ಕೊಡಿ ಅಂತಂದ್ರೆ ನಾವು ಅದಕ್ಕೆ ಅವಕಾಶ ಇಲ್ಲ. ನಾವಂತಂದ್ರೆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಓಕೆ ಸರ್, ತುಂಬ ಮಹತ್ವವಾದಂತಹ ನಿರೀಕ್ಷೆಗಿಂತಲೂ ಮೀರಿದಂತಹ ಉತ್ತರವನ್ನು ತಾವು ನೀಡಿದ್ದೀರಿ. ಈಗಾಗಲೇ ನೀವು ಹೇಳಿರೋ ಪ್ರಕಾರ ಅದರಲ್ಲಿ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳು ನಮ್ಮಲ್ಲಿದೆ. ಅದಕ್ಕಿಂತ ಮುಂಚಿತವಾಗಿ ಈಗಾಗಲೇ ನೀವು ವಿಶ್ಲೇಷಣೆ ಕೊಟ್ಟ ಹಾಗೆ ಸರ್, ಅದರಲ್ಲಿ ರೇಷನ್ ಕಾರ್ಡ್ ಅದರಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಅಂದರೆ ರೇಷನ್ ಕಾರ್ಡ್ ಆಯುಷ್ಮಾನ್ ಫಲಾನುಭವಿ ಆಗಬೇಕಾದ್ರೆ ರೇಷನ್ ಕಾರ್ಡ್ ಕಡ್ಡಾಯ. ಹೌದು, ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಓಕೆ ಅದು ಸ್ಕೀಮ್ಗೆ ಬರಲ್ಲ. ಆಧಾರ್ ಕಾರ್ಡ್ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಇರುತ್ತೆ. ಇದರಲ್ಲಿ ರೇಷನ್ ಕಾರ್ಡ್ ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆ ಇರುವುದಿಲ್ಲ, ಅಥವಾ ಹೆಸರು ನೋಂದಣಿ ಆಗಿರೋದಿಲ್ಲ, ಅಥವಾ ಹೆಸರು ಇದ್ದದ್ದು ಡಿಲೀಟ್ ಆಗಿರುತ್ತದೆ, ಅಥವಾ EKYC ಆಗಿರೋದಿಲ್ಲ. ಒಟ್ಟಾರೆಯಾಗಿ ಆನ್ಲೈನ್ ರೇಷನ್ ಕಾರ್ಡ್ ಪೋರ್ಟಲ್ ಹೋದಾಗ ಅವರ ಹೆಸರು ಇರುವುದಿಲ್ಲ. ಎಮರ್ಜೆನ್ಸಿಯಾಗಿ ಅವರಿಗೆ ಒಂದು ತುರ್ತು ಚಿಕಿತ್ಸೆ ಆಗಬೇಕಾಗಿತ್ತು. ಆಧಾರ್ ಕಾರ್ಡ್ ಇದೆ, ಈ ಆಯುಷ್ಮಾನ್ ಕಾರ್ಡ್ ಅದರಲ್ಲಿ ಪ್ರಯೋಜನ ಪಡ್ಕೋಬಹುದು. ಅದಕ್ಕೆ ನಾನು ಅವಾಗ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಂತ ಹೇಳುವಾಗ್ಲೇ ನನ್ನ ಪದ ಬಳಸಿದೆ ನಾನು. ಪಡಿತರ ಚೀಟಿ ಚಾಲ್ತಿಯಲ್ಲಿರುವ ಪಡಿತರ ಚೀಟಿ ಚಾಲ್ತಿಯಲ್ಲಿ ಇರಬೇಕು, ಅವರ ಹೆಸರು ಅದರಲ್ಲಿ. ಹೌದು ಹೌದು. ಓಕೆ ಸರ್, ಓಕೆ ಓಕೆ ಇಲ್ಲ ನೀವು ಹೇಗೆ ನೀವು ಆಧಾರ್ ಕಾರ್ಡ್ ಇಂದ ಆಯುಷ್ಮಾನ್ ಕಾರ್ಡ್ ಆಗೋದಿಲ್ಲ. ಪಡಿತರ ಚೀಟಿನೇ ಬಹುಮುಖ್ಯ ಆಧಾರ ಅದಕ್ಕೆ. ಓಕೆ, ಅತ್ಯಂತ ಒಳ್ಳೆ ದಾಖಲಾತಿ, ಅದು ಮುಖ್ಯವಾದ ದಾಖಲಾತಿ. ಸರ್, ಇನ್ನೊಂದು ತುರ್ತು ಚಿಕಿತ್ಸೆ ಅಂತ ಹೇಳಿದ್ರೆ ಅಪಘಾತ ಅಂದ್ರೆ ರೋಡ್ ಆಕ್ಸಿಡೆಂಟ್ ಮಾತ್ರವಾ ಅಥವಾ ಬೇರೆ ಯಾವುದೇ ಅಪಘಾತ ಇರಬಹುದು. ಈಗ ಮರದಿಂದ ಬಿದ್ದಿರ್ತಾರೆ, ಕಟ್ಟಡದ ಮೇಲಿಂದ ಬೀಳ್ತಾರೆ, ಅಥವಾ ಈಗ ಕೆಲಸ ಮಾಡ್ತಿರ್ತಾರೆ, ಏನು ಮೆಷಿನ್ ಅಲ್ಲಿ ಕೈ ಕೊಟ್ಬಿಡ್ತಾರೆ, ಯಾವುದೇ ವಿಧದ ಅಪಘಾತಗಳು ಅದೇನೇ ಇಮಿಡಿಯೇಟ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದು ಅದು ಕೂಡ ಹೌದು. ಅದು ಕೂಡ ಹೇಳಿದಲ್ಲ, ಇದೆಲ್ಲವೂ ಕೂಡ ಹೃದಯಾಘಾತ, ಸ್ಟ್ರೋಕ್ ಆಗುವಂತದ್ದು. ಓಕೆ, ಇದೆಲ್ಲವೂ ಕೂಡ ನೋಂದಾಯಿತ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ನೇರವಾಗಿ ಹೋಗಿ ಅಡ್ಮಿಟ್ ಆಗಬಹುದು. ಆಯುಷ್ಮಾನ್ ಇದರಲ್ಲಿ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಎಲ್ಲ ನೋಂದಾಯಿತ ದೊಡ್ಡ ಆಸ್ಪತ್ರೆಗಳಲ್ಲಿ ನಮ್ಮಲ್ಲಿ ಆರೋಗ್ಯ ಮಿತ್ರ ಅಂತ ಹೇಳ್ಬಿಟ್ಟು ಒಬ್ಬರನ್ನ ಸರ್ಕಾರದಿಂದನೇ ನೇಮಿಸಿದರೆ, ಸರ್ಕಾರನೇ ಸಂಬಳ ಕೊಡ್ತಾ ಇದೆ ಅದಕ್ಕೆ. ಈಗ ನಮ್ಮಲ್ಲಿ 8 ವೈದ್ಯಕೀಯ ಮೆಡಿಕಲ್ ಕಾಲೇಜುಗಳಿದಾವೆ. ಹಾಗೆ ದೊಡ್ಡ 200 ಹಾಗೂ 300 ಹಾಸಿಗೆಗಳ ಆಸ್ಪತ್ರೆ ಇದೆ. ನಮ್ಮಲ್ಲಿ ಯೂನಿಟಿ ಇದೆ, ಇಂಡಿಯಾನ ಇದೆ. ಈ ರೀತಿಯ ದೊಡ್ಡ ಆಸ್ಪತ್ರೆಗಳಲ್ಲಿ ಕೂಡ ಆರೋಗ್ಯ ಮಿತ್ರ ಅಂತೇಳಿ ನಮ್ಮ ಸಿಬ್ಬಂದಿ ಇದ್ದಾರೆ. ಅವರು ಬಹುತೇಕ ಆಸ್ಪತ್ರೆಯ ಒಂದು ಮುಖ್ಯವಾದ ಹತ್ತಿರದಲ್ಲಿ ಎಲ್ರಿಗೂ ಸಿಗಬಹುದಂತ ಸ್ಥಳದಲ್ಲಿ ಕೂರಿಸಿರ್ತಾರೆ. ಸೊ ಅವರನ್ನ ಭೇಟಿ ಆದ್ರೆ ಇದ್ರ ಜೊತೆಗೆ ಸ್ಯಾಂಕು ಅಂತ ಕೂಡ ಒಬ್ಬರಿದೆ. ಆಯಾ ಆಸ್ಪತ್ರೆಯ ಒಬ್ಬ ಹಿರಿಯ ವೈದ್ಯರನ್ನ ಸ್ಯಾಂಪ್ ಅಂದ್ರೆ ಪೂರ್ತಿ ಅವರು ಇದನ್ನ ಕೋಆರ್ಡಿನೇಟ್ ಮಾಡ್ತಿರ್ತಾರೆ. ಕೋಆರ್ಡಿನೇಟರ್ ಇದು ಆಯುಷ್ಮಾನ್ ಸ್ಕೀಮ್ ನ ಆಸ್ಪತ್ರೆ ಕಡೆಯಿಂದ ಅವರು ಕೋಆರ್ಡಿನೇಟರ್. ಅವರು ಪ್ರತಿಯೊಂದು ಕ್ಲೈಮ್ ಸೆಟಲ್ಮೆಂಟ್ ಇರಬಹುದು, ಅಥವಾ ಇದನ್ನ ರೋಗಿಗಳಿಗೆ ಮಾಹಿತಿಯನ್ನು ಕೊಡೋದಂತಾರೆ, ಎಲ್ಲದೂ ಅವ್ರು ಮಾಡ್ತಾರೆ. ನಮ್ಮ ಕಡೆಯಿಂದ ಅವರು ಆರೋಗ್ಯ ಮಿತ್ರ ಇರ್ತಾರೆ. ಅವರು ಒಂದಷ್ಟು ಪ್ರೊಸೀಜರ್ಗಳಿದೆ. ಆ ಪ್ರೊಸೀಜರ್ಗಳು ಏನಂದ್ರೆ, ಈಗ ಬಯೋಮೆಟ್ರಿಕ್ ತಗೋಬೇಕು ರೋಗಿಗಳದು, ಫೇಸ್ ಇದು ತಗೊಳ್ತೀವಿ, ಆಮೇಲೆ ಒಂದಷ್ಟು ಬೆಡ್ ಸೈಡ್ ಹೋಗಿ ಫೋಟೋ ತಗೊಳ್ತೀವಿ. ಅವೆಲ್ಲ ಮಾಡೋದಕ್ಕೆ ನಮಗೆ ಆರೋಗ್ಯ ಮಿತ್ರ ಬೇಕು. ಅವರ ಆರೋಗ್ಯ ಮಿತ್ರನ ಭೇಟಿ, ಯಾವುದೇ ರೋಗಿ ಭೇಟಿ ಮಾಡಿದ್ರೆ ಈ ಸ್ಕೀಮ್ ಬಗ್ಗೆ ಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾರೆ. ಓಕೆ ಸರ್, ಇದರಲ್ಲಿ ಹಾಗಾದ್ರೆ 5 ಲಕ್ಷ BPL ಹೋಲ್ಡ್ ಕಾರ್ಡ್ದಾರರಿಗೆ 5 ಲಕ್ಷ ಅಂತ ಹೇಳಿದ್ರೆ ಒಂದೊಂದು ವಿಷಯಕ್ಕೆ ಇಂತಿಷ್ಟು ಅಂತ ನಿಗದಿತವಾಗಿರುತ್ತೆ ಸರ್ಕಾರ ಮಟ್ಟದಿಂದ. ಹೌದು, ಆರೋಗ್ಯ ಇಲಾಖೆ. ಹೌದೌದು. ಕೆಲವರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ 5 ಲಕ್ಷ ಅಂತ ಹೇಳಿದ್ರೆ ಏನ್ ಬೇಕಾದ್ರೆ ಹೋಗಿ 5 ಲಕ್ಷದ ನಾವು ಟ್ರೀಟ್ಮೆಂಟ್ ತಗೊಳ್ಬಹುದು ಅಂತ ಅದು ಕೂಡ ಒಂದು ತಪ್ಪು ಕಲ್ಪನೆ ಜನಸಾಮಾನ್ಯರಲ್ಲಿ ಇರುವಂತದ್ದು ನಮ್ಗೆ ಕಂಡು ಬಂದಿದೆ. ಹಾಗಾದ್ರೆ ಒಂದೊಂದು ರೋಗಕ್ಕೆ, ಉದಾಹರಣೆ ಕಿಡ್ನಿ ಸಂಬಂಧಿತ ರೋಗಕ್ಕೆ ಒಂದಿಷ್ಟು, ಹೌದು,
ಆ ತರ ನಾನು ಅದೇ ಹೇಳಿದ 1650ಕ್ಕೂ ಹೆಚ್ಚು ಇದೆ. ಪ್ರೊಸೀಜರ್ಗಳು ಕೂಡ ಇದಾವೆ. ಹೌದಾ, ಪ್ರತಿಯೊಂದು ಪ್ರೊಸೀಜರ್ಗೂ ಓಕೆ ಕೋಡ್ ಇದೆ. ಕೋಡಿಗೆ ತಕ್ಕಾಗಿ ರೇಟ್ ದರ ನಿಗದಿ ಮಾಡಿದ್ದಾರೆ. ಓಕೆ ಈಗ ಕಿಡ್ನಿ ಬಗ್ಗೆ ಮಾತಾಡ್ತಿದ್ದೇವೆ. ಈಗೇನ ಕಿಡ್ನಿದೇನೋ ಪ್ರಾಬ್ಲಮ್ ಆಯ್ತು, ಕಿಡ್ನಿ ತೆಗಿಬೇಕು ಅಂತ ಆಯ್ತು, ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು ಅಂತ. ಓಕೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಥವಾ ಮೂತ್ರಪಿಂಡ ಕಸಿ ಮಾಡೋದ 4 ಲಕ್ಷ ಅದಕ್ಕೆ ಅನುದಾನ ಬಿಡುಗಡೆ. ಓಕೆ, ಇನ್ನೊಂದು ಅದು ಸಾಮಾನ್ಯ ವಾರ್ಡ್. ಆಲ್ರೆಡಿ ತುರ್ತು ಚಿಕಿತ್ಸೆಯಲ್ಲಿ ಹೋಗಿ ICU ಅಲ್ಲಿ ಅಡ್ಮಿಟ್ ಆಗಿ ಅದನ್ನ ಸಾಮಾನ್ಯ ವಾರ್ಡಿಗೆ ಶಿಫ್ಟ್ ಆಗಬೇಕು ಅನ್ನೋದು ಅದು ಕೂಡ ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ. ಒಟ್ಟಾರೆಯಾಗಿ ತುರ್ತು ಚಿಕಿತ್ಸೆಯಲ್ಲಿ ನೇರವಾಗಿ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಹೋಗಿ ಆಯುಷ್ಮಾನ್ ಕಾರ್ಡ್ನ ಫಲಾನುಭವಿಯನ್ನು ಅದನ್ನ ಪಡ್ಕೊಳ್ಬಹುದು ಅನ್ನೋಂಥದ್ದು ಈಗ ಒಂದು ಮಹತ್ವದ ಒಂದು ಮಾಹಿತಿ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿ ಸರ್ ಕಡೆಯಿಂದ ನಮಗೆ ಸಿಕ್ಕಿರ್ತದೆ. ಈಗ ಮೊದಲನೇದಾಗಿ ಈ ಕಾರ್ಡ್ ಬಗ್ಗೆ ನಾವು ಕೇಳಬೇಕಾದ್ರೆ ಸರ್, ಹಾಗಾದ್ರೆ ಈಗಾಗಲೇ ತಾವು ಮಾಹಿತಿಯನ್ನು ನೀಡಿದಿರಿ, ಆಯುಷ್ಮಾನ್ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡುವುದು ಅತ್ಯವಶ್ಯಕತೆ ಅಲ್ಲಿ ಇಲ್ಲ, ಕೇವಲ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಇದ್ರೆ ಸಾಕು ಅನ್ನುವಂಥದ್ದು. ಈ ಹತ್ತಿರದ ಗ್ರಾಮ 1 ಮತ್ತೆ CSC ಕೇಂದ್ರಗಳಿಗೆ ಹೋಗಿ ಕಾರ್ಡ್ ಮಾಡಿಸುವುದು ಮುಖ್ಯ ಇಲ್ಲ, ಅಗತ್ಯತೆ ಇಲ್ಲ. ಸಿಗಬೇಕಾದ್ರೆ ಅಗತ್ಯ ಇಲ್ಲ, ನೇರವಾಗಿ ಇದು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಇದ್ರೆ ಸಾಕು ಅಂತ. ಓಕೆ ಸರ್. ಇನ್ನೊಂದು ಜನಸಾಮಾನ್ಯರಲ್ಲಿ ಇರುವಂತ ಒಂದು ಪ್ರಶ್ನೆ, ಹಳೆಯ ಕಾರ್ಡ್ ಇದೆ, ಹೊಸ ಕಾರ್ಡ್ ಮಾಡಿಸ್ಬೇಕಾ? ನಾವು ಈಗಾಗಲೇ ಕಳೆದ ಒಂದು 4 ವರ್ಷದ ಮುಂಚೆ ನಮ್ಮಲ್ಲಿ ನಾವೊಂದು ಹಳೆಯ ಕಾರ್ಡ್ ಮಾಡಿಸಿದ್ದೇವೆ, ಒಂದು ವಿಧಾನಸೌಧದ ಸಿಂಬಲ್ ಇರುವಂಥದ್ದು. ಈಗ 5 ಲಕ್ಷ ಅಂತ ಬರೆಯುವಂಥದ್ದು ಇನ್ನೊಂದು ಕಾರ್ಡ್ ಬಂದಿದೆ. ಸೊ ಇದರಲ್ಲಿ ಯಾವುದು ಹೇಳಿ ಸರ್. ಒಂದು ಕಾರ್ಡ್ ಅಗತ್ಯ ಇಲ್ಲ ಅಂತ ನಾವು ಹೇಳಿದ್ವಿ, ಗೊತ್ತಾಯ್ತಾ? ಈಗ ಚಾಲ್ತಿಯಲ್ಲಿರುವಂತದ್ದು ಹೊಸ ಕಾರ್ಡ್. ಸೊ ಆ ಕಾರ್ಡ್ ಅನ್ನು ನೀವು ಗ್ರಾಮ 1 ಸೆಂಟರ್ಗಾಗಿ CSC ಗಾಗಿ ಹೋಗಿ ಮಾಡ್ಬೇಕು ಅಂತ ಹೇಳಿ. ಓಕೆ, ಈಗ ಪೋರ್ಟಲ್ ಮೊಬೈಲ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಮಾಡ್ಬೇಕಾಗ್ತದೆ. ಸೆಲ್ಫ್ ರಿಜಿಸ್ಟ್ರೇಷನ್ ಮೋಡ್ ಅಂತ ಅದರಲ್ಲಿ QR ಕೋಡ್ ಎಲ್ಲ ಇರುತ್ತೆ. ಓಕೆ ಓಕೆ. ಸೊ ನೀವು ವೆಬ್ಸೈಟ್ ಹೋದ್ರೆ ಅದ್ರ ಸಿಗುತ್ತೆ. ನೀವು ಅದರಲ್ಲಿ ಕೆಲವೊಂದಷ್ಟು ಬೇಸಿಕ್ ಮಾಹಿತಿ, ಈಗ ನಿಮ್ಮ ಫೋನ್ ನಂಬರ್, ಮೊಬೈಲ್, ಆಧಾರ್ ಕಾರ್ಡ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಬೇಕು, ರೇಷನ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ನೀವು ನೋಂದಾಯಿಸ್ಕೊಂಡ್ರೆ ನಿಮ್ಗೆ ಅಲ್ಲೇ ಬರುತ್ತೆ, OTP ಬರುತ್ತೆ. ಎಲ್ಲ OTP ಮೋಡ್. ಇಷ್ಟೆಲ್ಲ ಸರ್ಕಸ್ ಮಾಡೋದು ಮಾಡಿಸ್ಕೊಳ್ಳಿ. ಕಾರ್ಡ್ ಇದ್ರೆ ಒಳ್ಳೇದು, ಬಟ್ ಕಾರ್ಡೇ ಬೇಕಂತ ಖಂಡಿತವಾಗ್ಲೂ ಯಾರು ಕೂಡ ಷರತ್ತು ಅನ್ನೋದಿಲ್ಲ, ಖಂಡಿತ ಇಲ್ಲ. ಇಲ್ಲ. ಓಕೆ. ಒಂದು ವೇಳೆ ಆ ತರ ನೋಂದಾಯಿಸಲೇಬೇಕು ಅಂತ ಇದ್ರೆ ಹತ್ತಿರದ CSC ಕೇಂದ್ರ ಮತ್ತು ಗ್ರಾಮ 1 ಕೇಂದ್ರಗಳಲ್ಲಿ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ಮಾಡಬಹುದು, ಮಾಡಿಸಬಹುದು ಅಂತ. ಈಗ ಅದ್ರದ್ದು ಅರ್ಹತೆ ಮತ್ತೆ ನೋಂದಣಿ ಗೊತ್ತಾಯ್ತು. ಇದರಲ್ಲಿ ಸರ್ ವಯೋಮಿತಿ ಅನ್ನುವಂಥದ್ದು ಇದೆ. ಈ ಕಾರ್ಡ್ ಈಗ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ ದಾಖಲೆಗಳು ಸರಿಯಾಗಿದೆ, ವಯೋಮಿತಿ ಅನ್ನೋದಿದೆ. ಕನಿಷ್ಠ ವಯೋಮಿತಿ ಅಥವಾ ಗರಿಷ್ಠ ವಯೋಮಿತಿ ಏನು ಆ ಥರ ಏನು ಯಾವುದಿಲ್ಲ, ಇಲ್ಲ, ಅಷ್ಟೇ, ಅಷ್ಟು ಮಾತ್ರ. ಹಾಗಾದ್ರೆ ಸರ್ ಬಿಲೋ 5 years ಕೆಲವರು ಹೇಳ್ತಾರೆ ರಿಜಿಸ್ಟ್ರೇಷನ್ ಮಕ್ಕಳಿಗೆ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಅಂತ. ಆಧಾರ್ ಎಲ್ಲ ಮಾಡ್ತಾರಲ್ಲ, ಹಾಗೆ ಆಗತ್ತಾನೆ ಹುಟ್ಟಿದ ಮಕ್ಕಳಿಗೆ ಆಧಾರ್ ಕಾರ್ಡ್ ಎಲ್ಲ ಮಾಡ್ತಿದ್ದಾರೆ. ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹೌದು ಇರುತ್ತೆ. ಅದೇ ಈಗ ಗ್ರಾಮ 1 ಮತ್ತೆ CSC ಕೇಂದ್ರಗಳಲ್ಲಿ ಕೆಲವರು ರಿಜಿಸ್ಟ್ರೇಷನ್ ಮಾಡಿದಾಗ ನಾವು ಬೇಸಿಕ್ ನಾನು ಹೇಳೋದು, ನಿಮಗೆ ಮಗು ಅಂತ 5 ವರ್ಷದ ಮಗು ಅಂತ ಇಟ್ಕೊಳ್ಳೋಣ, ಆ ಮಗುವಿನ ಹೆಸರು ರೇಷನ್ ಕಾರ್ಡ್ ಅಲ್ಲಿ ಇರ್ಬೇಕು, ಆಧಾರ್ ಕಾರ್ಡ್ ಇರ್ಬೇಕು, ಅಷ್ಟಿದ್ರೆ ಪ್ರಯೋಜನ ಪಡ್ಕೊಳ್ಬಹುದು. ಮತ್ತೆ ಈ ಕಾರ್ಡಿನಲ್ಲಿ ಯಾವ ಯಾವ ಚಿಕಿತ್ಸೆಗಳು ಉಚಿತವಾಗಿ ಸಿಗುತ್ತದೆ ಅಂತ ಒಂದು ಪ್ರಶ್ನೆ ಇದೆ, ಉತ್ತರ ನೀವು ಕೊಟ್ಟಿದ್ದೀರಿ. ವೆಬ್ಸೈಟ್ ಹೌದೌದು. ಈಗ ಸಾಸ್ಟ್ ಅಂತ ವೆಬ್ಸೈಟ್ ಇದೆ. ಎಲ್ಲ ವೀಕ್ಷಕರಿಗೆ ಒಂದು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ. ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ದಯವಿಟ್ಟು ಅದರಲ್ಲಿ ನಮಗೆ ಮಾಹಿತಿ ಬೇಕಾದಲ್ಲಿ ಅಲ್ಲಿ ತಾವು ಭೇಟಿಯನ್ನು ನೀಡಬಹುದು. ಸರ್, ಒಂದು ನಿಮ್ಮಲ್ಲಿ ಒಂದು ವಿನಂತಿ ಅಂತ ಹೇಳಿದ್ರೆ, ಸರ್ ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಮಾಹಿತಿಗಳ ಕೊರತೆ ಉದ್ಭವ ಆಗ್ತಾ ಇರೋದು. ಆದ್ರಿಂದ ತುರ್ತು ಚಿಕಿತ್ಸೆಗಳಲ್ಲಿ ಯಾವುದೆಲ್ಲ ಒಂದು ಸಾಮಾನ್ಯವಾಗಿ ಖಾಸಗಿ ಸ್ಥಳೀಯ ನೋಂದಾಯಿತ ಖಾಸಗಿ ಸಂಸ್ಥೆಗಳಿಗೆ ಆಸ್ಪತ್ರೆಗೆ ಹೋಗಿ ನೋಂದಾಯಿಸಬಹುದು, ಅದು ಯಾವುದೆಲ್ಲ ತುರ್ತು ಚಿಕಿತ್ಸೆಗಳನ್ನು ಒಂದು ತಾವು ಹೇಳ್ಬೋದಾ? ಹೃದಯಾಘಾತ, ಪಕ್ಷವಾತ, ಆಮೇಲೆ ಅಪಘಾತಗಳು, ರಸ್ತೆ ಅಪಘಾತಗಳು, ಆಮೇಲೆ ಸುಟ್ಟ ಗಾಯಗಳು, ಇಂಥದ್ದೆಲ್ಲ ಎಮರ್ಜೆನ್ಸಿ ಡೈರೆಕ್ಟ್ ಆಗಿ ಹೋಗ್ಬೋದು. ಈಗ ಯಾವುದೇ ಜೀವನ್ ಮರಣ ಸ್ಥಿತಿಯಲ್ಲಿ ರೋಗಿ ಬರುವಂತ ಸಾಧ್ಯತೆಗಳಿರ್ತಾವ, ಅಷ್ಟು ಕೂಡ ಪಟ್ಟಿ ಇದೆ. ಆ ಪಟ್ಟಿಯಲ್ಲಿ ಏನೇನಿರುತ್ತೆ ಎಲ್ಲವೂ ತುರ್ತು ಚಿಕಿತ್ಸೆ ಅಂತಾನೆ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ತುರ್ತು ಚಿಕಿತ್ಸೆ ಅಲ್ಲದ ಒಂದು ಅದು ಕೂಡ ಕ್ರಿಟಿಕಲ್ ಚಿಕಿತ್ಸೆ ಅನ್ನುವಂಥದ್ದು ಇರುತ್ತೆ.
ಉದಾಹರಣೆಗೆ ಆಕ್ಸಿಡೆಂಟ್ ಆಗಿ ಕಾಲಿಗೆ ರಾಡ್ ಹಾಕಿರ್ತಾರೆ, ಅಥವಾ ಬೆನ್ನು ಮೂಳೆ ಸಂಬಂಧಿತ ರೋಗಗಳು, ಅಥವಾ ಇನ್ನಿತರ ಯಾವುದೇ ಒಂದು ರೋಗಗಳು, ಅಂದರೆ ಒಂದು ಕಾಲಮಿತಿಯಿಂದ ಇರುತ್ತೆ ಅದು ಟ್ರೀಟ್ಮೆಂಟಿಗೆ. ಇಂಥ ಟ್ರೀಟ್ಮೆಂಟಿಗೆ ಆಯುಷ್ಮಾನ್ ಭಾರತ್ ಉಪಯೋಗಿಸ್ಬೋದಾ? ಈಗ ನಿಮಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು. ಈಗ ಯಾರೋ ಮಕ್ಕಳು ಆಟ ಆಡ್ತಿರ್ತವೆ, ಬೀಳ್ತಾರೆ, ಕೈ ಮೂಳೆ ಮುರಿದೋಯ್ತು, ಎರಡು ಮೂಳೆ ಮುರಿದೋಯ್ತು. ಸೊ ಇದನ್ನ ಟೈಮ್ ಇದೆ ನಮ್ಗೆ, ಇದು ಲೈಫ್ ಥ್ರೆಟನಿಂಗ್ ಅಲ್ಲ, ಜೀವನ ಮರಣ ಸನ್ನಿವೇಶ ಅಲ್ಲ, ತುರ್ತು ಅರ್ಥ ಆಯ್ತಾ? ಸೊ ಅದನ್ನ ಟೈಮ್ ಸಿಗುತ್ತೆ, ಇದನ್ನ ರೆಫರ್ ಮಾಡಂಗಿಲ್ಲ ನಾವು. ಈ ನಮ್ಮ ವ್ಯವಸ್ಥೆ ಒಳಗೆ ತಾಲೂಕು ಆಸ್ಪತ್ರೆಯಲ್ಲಿ ಮೂಳೆ ಹಾಕಿದ್ರೆ ಅಲ್ಲೇ ಚಿಕಿತ್ಸೆ ಪಡಿಬೇಕು. ಪ್ರೈವೇಟ್ಗೆ ಹೋದ್ರೆ ಅದಕ್ಕೆ ಸ್ಕೀಮ್ ಅಪ್ಲೈ ಆಗಲ್ಲ, ನೇರವಾಗಿ ಪ್ರೈವೇಟಿಗೆ ಹೋಗುವಾಗ ಇಲ್ಲ. ಓಕೆ, ಅಲ್ಲ ಪ್ರೈವೇಟ್ ಹೋದ್ರು ಕೂಡ ನಮ್ಮಲ್ಲಿ ಬಂದ್ರು ಕೂಡ ಪ್ರೈವೇಟಿಗೆ ನಾವು ರೆಫರ್ ಮಾಡಲ್ಲ. ಮಾಡ್ಲಿಕ್ಕೆ ಅಂದ್ರೆ ನಮ್ಮಲ್ಲಿ ವ್ಯವಸ್ಥೆ 2A 2B ಕೋಡ್ ರೆಫರ್ ಮಾಡಲ್ಲ, ಓಕೆ, ರೆಫರ್ ಮಾಡಬಾರ್ದು. ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ವ್ಯವಸ್ಥೆ ಯಾವುದೆಲ್ಲ ಸೌಲಭ್ಯಗಳು ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿರುತ್ತೋ ಅದಕ್ಕೆ ಪ್ರೈವೇಟ್ಗೆ ಹೋಗ್ಲಿಕ್ಕಾಗುದು. ಹಾಗಾದ್ರೆ ಸರ್, ತಾಲೂಕು ಮಟ್ಟದಲ್ಲಿ ಇಂತಹ ಒಂದು ಘಟನೆ, ಯಾವ್ದಾದ್ರು ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಘಟನೆ ನಡೆದಿದೆ, ತಾಲೂಕು ಆಸ್ಪತ್ರೆಗೆ ಭೇಟಿ ಆಗ್ತಾರೆ. ತಾಲೂಕು ಆಸ್ಪತ್ರೆಗಳಲ್ಲಿ ಈ ವ್ಯವಸ್ಥೆ ಇರುವುದಿಲ್ಲ, ಯಾವ್ದಾದ್ರು ಒಂದು ಎಮರ್ಜೆನ್ಸಿ ಕೇಸ್ ಅಲ್ಲ ಆದ್ರೂ ವ್ಯವಸ್ಥೆ ಇರುವುದಿಲ್ಲ. ಅವರು ನೇರವಾಗಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿಯಾಗಿ ರೆಫರಲ್ ತಗೊಳ್ಬೇಕಾ, ಅಥವಾ ತಾಲೂಕಿನಲ್ಲೇ ನೋಂದಾಯಿತ ಖಾಸಗಿ ಆಸ್ಪತ್ರೆಗೆ ಹೋಗ್ಬೋದಲ್ಲ? ಈಗ ಸ್ಪಷ್ಟವಾಗಿ ಹೇಳಿದೀವಿ, ಸಿಂಪಲ್ ಸೆಕೆಂಡ್ರಿಗೆ ರೆಫರೆನ್ಸ್ ಇಲ್ಲ. ಸರ್ಕಾರಿ ವ್ಯವಸ್ಥೆ ಒಳಗೆ ಏನೇನು ಚಿಕಿತ್ಸೆ ಲಭ್ಯ ಇದೆ ಅದನ್ನು ಸರ್ಕಾರಿ ವ್ಯವಸ್ಥೆ ಒಳಗೇ ತಗೊಳ್ಬೇಕು. ಒಂದು ವೇಳೆ ಇಲ್ಲ ನಾವು ಪ್ರೈವೇಟಲ್ಲಿ ತಗೊಳ್ತೀವಿ ಅಂದ್ರೆ ತಗೋಬೋದು, ಖಂಡಿತ ಅದು ಅವ್ರಿಗೆ ಆಯ್ಕೆ ಅವ್ರಿಗೆ ಬಿಟ್ಟಿದ್ದು, ಆದರೆ ಸರ್ಕಾರದ ಯೋಜನೆ ಅವರಿಗೆ ಅನ್ವಯಿಸೋದಿಲ್ಲ. ಈಗ ನಮ್ಮಲ್ಲಿ ಈಗ ಒಂದು ಆಸ್ಪತ್ರೆಯಲ್ಲಿ ಯಾವುದೋ ಒಂದು ಸ್ಪೆಷಲಿ ವಾರದ ಮೂಳೆ ಡಾಕ್ಟರ್ ಇಲ್ಲ ಅಂತಂದ್ರೆ ಹತ್ತಿರದ ಪಕ್ಕ ತಾಲೂಕು ಆಸ್ಪತ್ರೆ ಬೇರೆ ಮೂಳೆ ಡಾಕ್ಟರ್ ಇದ್ದಾರೆ, ಈಗ ಅವ್ರನ್ನೆಲ್ಲ ತಗೋಬಹುದು. ಈಗ ಸುಳ್ಳ್ಯದಲ್ಲಿ ಇಲ್ಲ ಅಂದ್ರೆ ಪುತ್ತೂರಲ್ಲಿ ತಗೋಬಹುದು, ಅಥವಾ ಇಲ್ಲಿ ವೆನ್ಲಾಕಿಗೆ ಬರ್ಬೋದು, ಬಂಟ್ವಾಳದಲ್ಲಿದೆ, ಬೆಳ್ತಂಗಡಿನಲ್ಲಿ ಮೂಳೆ ಡಾಕ್ಟರ್ ಇದ್ದಾರೆ. ಸೊ ಆ ಥರ ಎಕ್ಸಾಂಪಲ್ ಹೇಳಿ. ಹೌದೌದು, ಇಂಟರ್ಚೇಂಜ್ ಅಲ್ಲಿ ಇರುತ್ತೆ, ಎಲ್ಲಿ ಬೇಕಾದ್ರೆ ಮಾಡಿಸ್ಕೋಬಹುದು. ಗೈನೋಕಾಲಜಿಸ್ಟ್ ಸಂಬಂಧಪಟ್ಟ ಯಾವುದು ಕೂಡ ಆಯುಷ್ಮಾನ್ ಭಾರತ್ ಅಲ್ಲಿ ಅಪ್ಲಿಕೇಬಲ್ ಇಲ್ಲ ಸರ್? ಎಲ್ಲ ಇದೆ, ಸರ್ಕಾರಿ ವ್ಯವಸ್ಥೆ ಒಳಗೆ ಮಾಡ್ತೀವಿ ನಾವು. ಓಕೆ, ಗೈನಕಾಲಜಿಸ್ಟ್ ಅಂದ್ರೆ ಈಗ ಜನನ ಅಥವಾ ಅದಕ್ಕೆ ಅದು ಪ್ರೈವೇಟ್ ರೆಫರ್ ಮಾಡಲ್ಲ, ನಾವು ರೆಫರ್ ಮಾಡೋಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ಇದೊಂದು ನೈಸರ್ಗಿಕ ಪ್ರಕ್ರಿಯೆ, ಹೆರಿಗೆ ಆಗುವಂತದ್ದು. ಈ ನಮ್ಮಲ್ಲಿ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಸ್ತ್ರೀರೋಗ ತಜ್ಞರಿದ್ದಾರೆ, ಬಂಟ್ವಾಳ ಒಂದು ಹೊರತುಪಡಿಸಿ. ಈ ಸದ್ಯದಲ್ಲಿ ಅಲ್ಲೂ ಕೂಡ ನೇಮಕಾತಿಯನ್ನು ಮಾಡಲಾಗತ್ತೆ. ಇನ್ನು ಎಲ್ಲ ಕಡೆ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞ ಇರೋದ್ರಿಂದ ಅವರಲ್ಲೇ ತಗೋಬೇಕು. ಲೇಡಿ ಓಷನ್ ಅತ್ಯುತ್ತಮವಾಗಿ ರಾಜ್ಯದಲ್ಲಿ ಅತ್ಯುತ್ತಮ ಕೆಲಸ ಮಾಡ್ತಾ ಇದೆ, ಅಲ್ಲಿ ತಗೋಬೇಕು. ಅದಕ್ಕೆ ಖಾಸಗಿಗೆ ಹೋದ್ರೆ ಅವಕಾಶ ಇಲ್ಲ. ಖಾಸಗಿ ತುರ್ತು ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ಭೇಟಿಯಾದ ತಕ್ಷಣ ಅವರು ನಿರಾಕರಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಸಮಸ್ಯೆಗಳು ಜನಸಾಮಾನ್ಯರಲ್ಲಿ ಈ ತರ ಒಂದು ದೂರು ನನಗೆ ತಾವು ಕೇಳ್ತಿರೋದು ನಿಜ, ಹಾಗೂ ನಮ್ಮ ಗಮನಕ್ಕೂ ಬಂದಿದೆ. ಜಿಲ್ಲೆಯ ವಿವಿಧ ಗೌರವಾನ್ವಿತ ಜನಪ್ರತಿನಿಧಿಗಳು ಕೂಡ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯದಲ್ಲೇ ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಖಾಸಗಿ ಆಸ್ಪತ್ರೆಗಳೊಂದಿಗೆ ಸಭೆಯನ್ನು ಮಾಡ್ತೀವಿ. ಈಗಾಗಲೇ ನಾನು ಮತ್ತೆ ನಮ್ಮ ಸುದರ್ಶನ್ ಸೇರಿ ಮಾನ್ಯ ಸಂಸದರೊಂದಿಗೆ ಒಂದು ಸಭೆ, ಆನಂತರ ನಾವೇ ಪ್ರತ್ಯೇಕವಾಗಿ 2 ಸಭೆಗಳನ್ನು ಖಾಸಗಿ ಏನು ಆಸ್ಪತ್ರೆಗಳ ಸಭೆ ಮಾಡಿದ್ವಿ. ಸದ್ಯದಲ್ಲೇ ಈ ವಾರ ಅಥವಾ ಮುಂದಿನ ವಾರ ನಾವು ಒಂದು ಸಭೆಯನ್ನು ಮಾಡಿ ಅವರಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದೀವಿ. ಬಂದ ಕೂಡಲೇ ಯಾವುದೇ ಹೆಚ್ಚುವರಿಯಾಗಿ ಸ್ಕೀಮಲ್ಲಿ ಏನು ಬರುತ್ತೆ ಅಷ್ಟನ್ನು ಹೊರತುಪಡಿಸಿ ಯಾವುದೇ ಶುಲ್ಕವನ್ನು ಭರಿಸುವಂತಿಲ್ಲ. ಭರಿಸಿದಲ್ಲಿ ಅದನ್ನು ಅವರು ಕಡಾಖಂಡಿತವಾಗಿ ವಾಪಸ್ ಕೊಡಬೇಕಾಗತ್ತೆ. ಕೊಡಲಿಲ್ಲ ಅಂತಂದರೆ ಸರ್ಕಾರದ ನಿಯಮಗಳು ಏನು ಹೇಳುತ್ತೆ ಅದರ ಪ್ರಕಾರ ನಾವು KPME ಕಾಯ್ದೆ ಇದೆ, ಇನ್ನಿತರ ಏನು ಕಾಯ್ದೆ ಪ್ರಕಾರ ಆಸ್ಪತ್ರೆ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನಮಗೆ ಅಧಿಕಾರ ಇದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಯಾವುದೇ ವಿನಾಕಾರಣ ಹಣವನ್ನು ಕಟ್ಟಿಸ್ಕೊಳ್ಬಾರ್ದು. ಈ ಯೋಜನೆ ಇರೋದೇ ರೋಗಿ ತನ್ನ ಕೈಯಿಂದ ಕಷ್ಟ ಕಾಲದಲ್ಲಿದ್ದಾಗ ಹಣವನ್ನು ಖರ್ಚು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿರೋದು. ಅಂಥ ಸಂದರ್ಭಗಳಲ್ಲಿ ಹೆಚ್ಚುವರಿಯಾದ ಹಣವನ್ನು ಪಾವತಿಸುವಂತಿಲ್ಲ. ಇದು ಗಮನಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದಷ್ಟು ಸೂಕ್ತ ಕ್ರಮ ಕೈಗೊಳ್ತೇವೆ. ಸರ್, ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಂತ ಏನಿದ್ರೆ, ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ನಗರ ಬಿಟ್ಟು ಉಳಿದ ಗ್ರಾಮೀಣ ತಾಲೂಕುಗಳಲ್ಲಿ ಆಸ್ಪತ್ರೆಗಳ ಹೆಸರನ್ನು ಹೇಳ್ಬೋದಾ, ಯಾವ್ದಿದೆ ಅಂತ? ಉದಾಹರಣೆಗೆ ಬೆಳ್ತಂಗಡಿ, ಬಂಟ್ವಾಳ, ಪುತ್ತೂರು. ಈಗ ಒಂದೆರಡು ಈಗ ಬೆಳ್ತಂಗಡಿ ಬೆನಕ ಇದೆ, ಆಮೇಲೆ SDM ಆಸ್ಪತ್ರೆ ಇದೆ. ಈ ಪುತ್ತೂರಲ್ಲಿ ಸಿಟಿ ಆಸ್ಪತ್ರೆ ಇರ್ಬೋದು, ಪ್ರಗತಿ ಇರ್ಬೋದು, ಈ ರೀತಿ ನೋಂದಾಯಿತ ಆಸ್ಪತ್ರೆಗಳಿದ್ದಾವೆ. ಫಾದರ್ ಮಗಸ್ ಇದೆ, KVG ಇದೆ.
ಬಹುತೇಕ ನೋಂದಾಯಿಸಿ ಒಂದಷ್ಟು ಅಲ್ಲೊಂದು ಇಲ್ಲೊಂದು ತಾಲೂಕುಗಳಲ್ಲಿ ಕನಿಷ್ಠ ಒಂದು 2 ಆಸ್ಪತ್ರೆಗಳು, ಖಾಸಗಿ ಆಸ್ಪತ್ರೆಗಳು ನೋಂದಾಯಿಸಿ ಇದೆ ಆಸ್ಪತ್ರೆ. ಓಕೆ ಸರ್. ಸರ್, ಈ ಇತ್ತೀಚಿನ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇದರದ್ದು ಕೇಂದ್ರದ ಪಾಲು ಮತ್ತು ರಾಜ್ಯದ ಪಾಲು ಒಗ್ಗೂಟುವಿಕೆ ಇದೆಯಾ, ಅಥವಾ ಕಳೆದ 5 ವರ್ಷದ ಮುಂಚೆದ ಕಾರ್ಡಲ್ಲಿ ಈ ಕಾರ್ಡಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಕೇಳಿ ಬರ್ತಾ ಇದೆ. ಸೊ ಅದರಿಂದ ಇದಕ್ಕೆ ತಾವು ಏನು ಹೇಳಿ? ಅಲ್ಲ, ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಒಟ್ಟುಗೂಡಿಯೇ ಮಾಡುವಂತ ಕಾರ್ಯಕ್ರಮ. ಇದು ನಿರ್ದಿಷ್ಟವಾಗಿ ರಾಜ್ಯ ಮಟ್ಟದ ಎಷ್ಟು ಶೇಕಡ ಇದೆ, ಕೇಂದ್ರದ ಎಷ್ಟಿದೆ, ನನಗೆ ಮಾಹಿತಿಯನ್ನು ತಗೊಂಡು ನಿಮ್ಗೆ ಹೇಳ್ಬೋದು ನಾನು. ಇದಕ್ಕೂ ನಾವು ಇದನ್ನ ಕ್ಲೈಮಿಂಗ್ ಪ್ರೊಸೀಜರ್ಗೂ ಯಾವುದೇ ರೀತಿಯಾದಂಥ ತೊಂದರೆಗಳು ಬರುವುದಿಲ್ಲ? ಖಂಡಿತ ಇಲ್ಲ. ಓಕೆ ಸರ್, ಹಾಗಾದ್ರೆ ಈಗ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಬಹುತೇಕ ಈ ಯೂಟ್ಯೂಬ್ ಚಾನಲ್ಗಳಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಯೋವಂದನ, ಕೇಂದ್ರ ಸರ್ಕಾರದ 70 ವರ್ಷ ಮೇಲ್ಪಟ್ಟವರಿಗೆ ವಯೋವಂದನ ಕಾರ್ಡ್ ಬಗ್ಗೆ ಬಹಳಷ್ಟು ವೈರಲ್ ಆಗ್ತಾ ಇದೆ. ಇದರಿಂದ ಅಲ್ಲಲ್ಲಿ ಗ್ರಾಮ 1 ಕೇಂದ್ರಗಳಿಗೆ ಮತ್ತು CSC ಕೇಂದ್ರಗಳಿಗೆ ವಯಸ್ಸಾದವರು ಭೇಟಿ ನೀಡಿ ನಮಗೊಂದು ವಯೋವಂದನ ಕಾರ್ಡ್ ಮಾಡಿಕೊಡಿ, ಇದರಿಂದ ನೇರವಾಗಿ ನಾವು ಖಾಸಗಿ ಆಸ್ಪತ್ರೆಗಳಿಗೆ ಭೇಟಿ ನೀಡಬಹುದಂತೆ ಅಂತ ಆ ಥರ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಸೊ ಆದ್ದರಿಂದ ತಾವು ಈ ಕ್ಷಣದಲ್ಲಿ ಅದನ್ನ ತಾವು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಆಗ್ಲೇ ನೀವು ಹೇಳಿದ್ದೀರಿ, ಈಗಾಗಲೇ ನಾನು ಉತ್ತರವನ್ನು ಕೊಟ್ಟಿದ್ದೀರಿ. ಈಗ ನಮಗೆ ಇನ್ನೊಂದಷ್ಟು ಸ್ಪಷ್ಟ ಮಾರ್ಗಸೂಚಿಗಳು, ಇನ್ನೊಂದಷ್ಟು ಸ್ಪಷ್ಟ ನಿರ್ದೇಶನಗಳು ಬರಬೇಕಾಗಿರೋದ್ರಿಂದ ಈ ಸದ್ಯಕ್ಕೆ ಅದರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಇಚ್ಛಿಸೋದಿಲ್ಲ. ಬಂದ ನಂತರ ಇಂಪ್ಲಿಮೆಂಟೇಷನ್ ಪ್ರೊಸೀಜರ್ ಅಲ್ಲಿ ಬರಬೇಕು. ರಾಜ್ಯ ಸರ್ಕಾರದಿಂದ ಒಂದಷ್ಟು ನಿರ್ದೇಶನ ಬಂದ ಮೇಲೆ ಮಾತಾಡಬಹುದಾಗಿದೆ. ಓಕೆ ಸರ್. ಸರ್, ರೆಫರಲ್ ಲೆಟರ್ ತಗೊಂಡು ಇದರಲ್ಲಿ ಕನಿಷ್ಠ ಇಷ್ಟು ದಿನ ಅಡ್ಮಿಷನ್ ಆಗಬೇಕು ಒಂದು ಆಸ್ಪತ್ರೆಗಳಲ್ಲಿ, ಆ ಥರ ಕನಿಷ್ಠ ಮತ್ತು ಗರಿಷ್ಠ ಅನ್ನುವಂಥದ್ದು ಇದೆ? ಆ ಥರ ಏನಿಲ್ಲ. ಅಂದ್ರೆ ನಿಮ್ಗೆ ಏನು ಚಿಕಿತ್ಸೆಗೆ ಸಂಬಂಧಪಟ್ಟ ನಿಮಗೆ ರೋಗ ನಿರ್ಣಯ ಏನಾಗಿದೆ, ಡಯಾಗ್ನೋಸಿಸ್, ಚಿಕಿತ್ಸೆ ಏನು ತೀರ್ಮಾನ ಮಾಡ್ತಾರೆ, ಆ ಚಿಕಿತ್ಸೆಗೆ ತಕ್ಕಂತೆ. ಅಂದ್ರೆ ಒಬ್ಬ ರೋಗಿ ಇಷ್ಟೇ ದಿವಸ ಇರಬೇಕು ಅಂತಲೇ ಹೇಳಕ್ಕಾಗೋದಿಲ್ಲ. ಈಗ ಒಂದು ವೇಳೆ ಏನೋ ಮೂಳೆದು ಸರ್ಜರಿ ಮಾಡಿರ್ತಾರೆ, ಕಾಂಪ್ಲಿಕೇಟೆಡ್ ಸರ್ಜರಿ ಮಾಡಿರ್ತಾರೆ, ಒಬ್ಬರಿಗೆ 10 ದಿವಸ ಗುಣ ಆಗ್ಬೋದು, ಕೆಲವರಿಗೆ 20 ದಿವಸ ಆಗ್ಬೋದು, ಅದು ಹೇಳಕ್ಕಾಗೋದಿಲ್ಲ. ಸರ್, ಇನ್ನೊಂದು, ಈಗ ತುರ್ತು ಚಿಕಿತ್ಸೆಗಾಗಿ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ಹೋಗಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಫಲಾನುಭವಿ ಮಾಡ್ಕೋತಾರೆ. ಜೊತೆಗೆ ಅವರಲ್ಲಿ ಖಾಸಗಿಯಾದಂಥ ಒಂದು ಇನ್ಶೂರೆನ್ಸ್ ಕಂಪ್ನಿಯಿಂದ ಒಂದು ಇನ್ಶೂರೆನ್ಸ್ ಇರುತ್ತೆ. ಸೊ ಇದನ್ನ ಎರಡು ಮರ್ಜೋಗಿ ಅವರ ಅದರ ಪ್ರಯೋಜನವನ್ನು ಪಡ್ಕೊಳ್ಬಹುದಾ? ಇಲ್ಲ, ಆ ಥರ ಎರಡನ್ನು ಮಾಡಕ್ ಬರಲ್ಲ. ಯಾವ್ದಾದ್ರು ಒಂದು ಬಳಸ್ಬೇಕು. ಈಗ ಹೆಲ್ತ್ ಉದಾಹರಣೆ ಖಾಸಗಿದ್ದು ಯಾವ್ದಾದ್ರು ಒಂದು ಹೆಲ್ತ್ ಇನ್ಶೂರೆನ್ಸ್ ಅವ್ರಿಗಿದ್ರೆ ಅವರು ಆಯುಷ್ಮಾನ್ ಕಾರ್ಡ್ಗೆ ಎಲಿಜಿಬಲ್ ಆಗೋದಿಲ್ಲ ಅಂತ ಅನ್ನೋದಕ್ಕಿಂತ ಅದನ್ನ ನಾನು ಈ ರೀತಿ ಹೇಳ್ತೇನೆ, ಯಾವ್ದಾದ್ರು ಒಂದನ್ನು ಅವ್ರು ಬಳಸ್ಕೊಳ್ಬೇಕು, ಎರಡನ್ನು ಮರ್ಜ್ ಮಾಡೋಕ್ಕಾಗಲ್ಲ. ಆಗೋದಿಲ್ಲ ಸರ್. ಇದಕ್ಕೆ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ತಾಲೂಕು ಮಟ್ಟದಲ್ಲಿ ಹೆಲ್ಪ್ ಡೆಸ್ಕ್ ಕಚೇರಿ ಅನ್ನೋದಿದೆ. ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ, ಸಮುದಾಯ ಆರೋಗ್ಯ ಕೇಂದ್ರಗಳು, ಕೆಲವು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಆರೋಗ್ಯ ಮಿತ್ರ ಅಂತಿದೆ. ಸೊ ಅವರು ಇದನ್ನ ಮಾಡ್ತಾರೆ. ಜೊತೆಗೆ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು, ಇಡೀ ಜಿಲ್ಲೆಯಲ್ಲಿರೋ ಎಲ್ಲ ವೈದ್ಯಾಧಿಕಾರಿಗಳು, ತಾಲೂಕು ಆಸ್ಪತ್ರೆಯ ಸ್ಯಾಮ್ಕೋ ಅಂತ ಆಗ್ಲಿ ಹೇಳಿದೆ, ಪ್ರತಿ ತಾಲೂಕು ಆಸ್ಪತ್ರೆಗಳು ಸ್ಯಾಮ್ಕೋ ಇರ್ತಾರೆ, ಜಿಲ್ಲಾಸ್ಪತ್ರೆ ಸ್ಯಾಮ್ಕೋ ಇರ್ತಾರೆ, ಹಾಗೂ ನಮ್ಮ ಸಿಬ್ಬಂದಿಗಳು ಕೋಆರ್ಡಿನೇಟರ್ ಸ್ಕೀಮ್ದು ಕೋಆರ್ಡಿನೇಟರ್, ಆಯುಷ್ಮಾನ್ ಭಾರತ್ ಸ್ಕೀಮ್ನ ಕೋಆರ್ಡಿನೇಟರ್ ಆಯ್ತಾ. ಇದರಲ್ಲಿ ಏನ್ ಕೆಲಸ ನಿಮಗೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಗೊತ್ತು, ಆರೋಗ್ಯ ಕಾರ್ಯಕರ್ತರಿಗೆ ಗೊತ್ತು, ಎಲ್ಲ ವಿವಿಧ ಹಂತಗಳಲ್ಲಿರುವ ಆರೋಗ್ಯ ಸಿಬ್ಬಂದಿಗಳು ಇದ್ರ ಬಗ್ಗೆ ಖಂಡಿತ ಮಾಹಿತಿ. ಓಕೆ ಸರ್, ಇನ್ನೊಂದು ಮುಖ್ಯವಾದ ಪ್ರಶ್ನೆ. ಈಗ ಒಂದು 2-3 ವರ್ಷಗಳಿಂದ ಈ ABRK ಆಭಾ ಕಾರ್ಡ್ ಅಂತ ಬಹುತೇಕ ಜಿಲ್ಲೆಯಾದ್ಯಂತ ಜನಗಳ ಬಾಯಲ್ಲಿ ಮತ್ತು ಸಂಘ ಸಂಸ್ಥೆಗಳ ವಿಷಯ ಇದರಲ್ಲಿ ಇರೋದು. ಆಭಾ ಕಾರ್ಡ್ ಅಂದ್ರೆ ಹೆಲ್ತ್ ಕಾರ್ಡ್ ಅಂತಾನೆ ಅನ್ಕೊಂಡಿದ್ದಾರೆ. ಸೊ ಇದಕ್ಕೆ ತಾವು ಜನಸಾಮಾನ್ಯರಿಗೆ ಈ ಆಭಾ ಕಾರ್ಡ್ ಮತ್ತೆ ಆಯುಷ್ಮಾನ್ ಕಾರ್ಡ್ ಬಗ್ಗೆ ತಾವು ಏನ್ ಹೇಳಿಕೆ ಇಷ್ಟಪಡ್ತೀರಿ ಸರ್? ಬಹಳ ಒಳ್ಳೆ ಪ್ರಶ್ನೆ ಇದೆ ಇದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ಏನಿದೆ ಅದು ನಮ್ಮ ಇನ್ಶೂರೆನ್ಸ್ ಸ್ಕೀಮಿಗೆ ಸಂಬಂಧಪಟ್ಟ ಅಶ್ಯೂರೆನ್ಸ್ ಸ್ಕೀಮ್ ಅಂತ ಏನಿದೆ, ABRK ಅಥವಾ ಆಯುಷ್ಮಾನ್ ಭಾರತ್ ಸ್ಕೀಮ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ರೋಗಿಗಳಿಗೆ ಚಿಕಿತ್ಸೆಯನ್ನು ಪಡೆಯೋದಕ್ಕೋಸ್ಕರ ಇರುವಂತಹ ಕಾರ್ಡ್ ಆಭಾ ಕಾರ್ಡ್ ಅಥವಾ ABHA, ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್. ಇದರ ಮುಖ್ಯ ಉದ್ದೇಶ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ಒಂದು
ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಜಿಟಲ್ ಹೆಲ್ತ್ ಅಕೌಂಟ್, ಇದು ಹೆಲ್ತ್ ಅಕೌಂಟ್. ಇದು ಈಗಾಗಲೇ ಏನಕ್ಕೆ ಇದನ್ನ ಮಾಡಿದರೆ, ಪ್ರತಿಯೊಬ್ಬ ನಾಗರಿಕರು ಕೂಡ ಒಂದು ಹೆಲ್ತ್ ಅಕೌಂಟ್ ಅನ್ನ ಮಾಡಬೇಕು, ಡಿಜಿಟಲ್ ಹೆಲ್ತ್ ಅಕೌಂಟ್ ಅನ್ನ ಮಾಡಿ ಅವ್ರಿಗೊಂದು ಯುನೀಕ್ ಐಡೆಂಟಿಟಿ ನಂಬರ್ ಬರುತ್ತೆ. ಇದನ್ನ ಇಟ್ಕೊಂಡ್ರೆ ಈ ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ, ಆರೋಗ್ಯ ಸರಿ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ತೋರಿಸ್ಕೊಳ್ತೀವಿ, ಚಿಕಿತ್ಸೆ ತಗೊಳ್ತೀವಿ, ಚಿಕಿತ್ಸೆ ತಗೊಂಡ್ಮೇಲೆ ವೈದ್ಯರು ಕೊಟ್ಟ ಚೀಟಿ ಅಥವಾ ಹಾಳೆಯನ್ನ ಎಲ್ಲ ಬಿಸಾಕ್ಬಿಡ್ತೀವಿ. ಆದ್ರೆ ಒಂದು ವೇಳೆ ಇದು ಆಬಾ ಐಡಿಯನ್ನ ಸರಿಯಾಗಿ ಇಟ್ಕೊಂಡು ಚಿಕಿತ್ಸಾ ವಿವರಗಳನ್ನ, ರೋಗ ನಿರ್ಣಯ ಪ್ರತಿಯೊಂದನ್ನ ಆಬಾ ಐಡಿ ಏನಿದೆ ಈ ಆಬಾ ಐಡಿ ಒಳಗೆ ಎಲ್ಲವನ್ನು ಸೇರಿಸ್ತಾ ಬಂದಲ್ಲಿ, ಸೇವ್ ಮಾಡ್ತಾ ಬಂದಲ್ಲಿ, ನನಗೇನೋ ಆರೋಗ್ಯ ಕೆಟ್ಟೋಯ್ತು, ನಾನು ಮಂಗಳೂರಲ್ಲಿದ್ದೀನಿ, ನಾನು ಚಿಕಿತ್ಸೆ ತಗೊಂಡೆ, ನನ್ನ ರೋಗ ನಿರ್ಣಯ, ನನಗೆ ಸ್ಕ್ಯಾನಿಂಗ್ ಮಾಡಿಸಿದ್ದು, ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, CT ಸ್ಕ್ಯಾನಿಂಗ್ ಮಾಡಿದ್ದು, ಅಲ್ಟ್ರಾಸೌಂಡ್ ಮಾಡಿದ್ದು, ಚಿಕಿತ್ಸೆ ತಗೊಂಡಿದ್ದು, ಯಾರು ಡಾಕ್ಟ್ರು, ಏನು ಟ್ರೀಟ್ಮೆಂಟ್ ತಗೊಂಡ್ರು, ಪ್ರತಿಯೊಂದು ವಿವರವನ್ನ ಈ ಹೆಲ್ತ್ ಅಕೌಂಟಿಗೆ ಫೀಡ್ ಮಾಡಲಾಗತ್ತೆ. ನಾನು ಇಲ್ಲಿಂದ ಮಂಗಳೂರಿಂದ ಬೇರೆ ಕಡೆ ಹೋದಾಗ ಏನಾಗತ್ತೆ, ಉದಾಹರಣೆಗೆ ನಾನು ಬೆಂಗಳೂರಿಗೆ ಹೋದೆ, ಬೆಂಗಳೂರಿಗೆ ಹೋದ ನಂತರ ನನಗೆ ಅಲ್ಲಿ ಮತ್ತೆ ಬೇರೆ ತರ ಅನಾರೋಗ್ಯ ಬಂತು. ಆಗ ಈ ಆಬಾ ಐಡಿಯನ್ನ ನಾವು ಹೊಡೆದ್ರೆ ನನ್ನ ಪೂರ್ತಿ ವಿವರ ಅದರಲ್ಲಿ ಓಪನ್ ಆಗುತ್ತೆ. ಈ ವಿವರವನ್ನ ಇಟ್ಕೊಂಡು ನಾನು ಎಲ್ಲಿಗೆ ಹೋಗಿರ್ತೀನೋ ಅಲ್ಲಿಗೆ ನನ್ನ ಹಿಂದಿನ ಪೂರ್ವ ಚರಿತ್ರೆಯನ್ನ ತಿಳ್ಕೊಂಡು ಚಿಕಿತ್ಸೆ ಕೊಡೋದಕ್ಕೆ ಸುಲಭ ಆಗುತ್ತೆ. ನನ್ನ ಇಡೀ ಆರೋಗ್ಯ ವ್ಯವಸ್ಥೆಯ ರೋಗಿಗೆ ಸಂಬಂಧಪಟ್ಟಂತೆ, ಮಾತ್ರೆಗಳ ಸಂಬಂಧಪಟ್ಟಂತೆ, ಉದಾಹರಣೆಗೆ ಈಗ ಸಕ್ಕರೆ ಕಾಯಿಲೆ ಇರ್ಬೋದು, BP ಇರ್ಬೋದು, ಕೆಲವರಿಗೆ ಅಪಸ್ಮಾರ ಅಥವಾ ಫಿಟ್ಸ್ ಇರ್ಬೋದು, ನಿರಂತರ ಮಾತ್ರೆ ತಗೊಳ್ತಿರ್ತಾರೆ, ಅಥವಾ ಹೃದಯ ಸಂಬಂಧಿ ಚಿಕಿತ್ಸೆಗೆ ಮಾತ್ರೆ ತಗೊಳ್ತಿರ್ಬೋದು, ಅಥವಾ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಮಾತ್ರೆ ತಗೊಳ್ತಾನೆ ಇರ್ಬೋದು. ಈ ಎಲ್ಲವನ್ನು ಗೊಂದಲ ಆಗದಂತೆ, ಸಮಸ್ಯೆಗಳಾಗದಂತೆ ಒಂದು ಯೂನಿಫಾರ್ಮ್ ಅಂದ್ರೆ ಯುನೀಕ್ ಐಡೆಂಟಿಟಿ ನಂಬರ್ ಒಳಗೆ ಇಟ್ಕೊಂಡು ಎಲ್ಲರಿಗೂ ಒಂದು, ಪ್ರತಿಯೊಬ್ಬರು ಕೂಡ ಒಂದು ಯಾವ ರೀತಿ ಆಧಾರ್ ಕಾರ್ಡ್ ಒಂದು ಯುನೀಕ್ ಆಗಿ ಐಡೆಂಟಿ ಕಾರ್ಡ್ ತರ ಇದೆಯೋ, ಇದು ಕೂಡ ಹೆಲ್ತ್ ಐಡೆಂಟಿಟಿ ಅಕೌಂಟ್ ಇದು. ಸೊ ಆದ್ರಿಂದ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸೊ ಒಂದು ಅಕೌಂಟ್ ಮಾಡಿಸ್ಬೇಕು, ಕಡ್ಡಾಯ ಎಲ್ಲರೂ ಮಾಡಿಸಿ. ಮುಂದಿನ ದಿನಗಳಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಂತ ಮಾಡಿದ್ದಾರೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್, ಆ ಮಿಷನ್ ಒಳಗೆ ಇದು ಕೂಡ ಒಂದು ಕಾನ್ಸೆಪ್ಟ್, ಡಿಜಿಟಲೈಸೇಷನ್ ಆಫ್ ಹೆಲ್ತ್ ಫೆಸಿಲಿಟೀಸ್. ಇದರಲ್ಲಿ ಇದ್ರಲ್ಲಿ ನಮಗೆ ಯಾವ ಪ್ರದೇಶಕ್ಕೂ ಯಾವ ಊರು ಹೋದ್ರು ಕೂಡ ಅವ್ರದ್ದು ಪ್ರೀವಿಯಸ್ ಡೇಟಾ ಅದರಲ್ಲಿ ಅಪ್ಡೇಟ್ ಆಗಿರುತ್ತೆ. ಬಹಳ ಈಗ ನಮಗೆ ನೀವೇ ಆಗ್ಲಿ ಎಲ್ಲ ಒಂದು ಆಸ್ಪತ್ರೆಗೆ ಹೋಗ್ತೀರಿ ಅಂತ ನಿಮ್ದು ಮೊದ್ಲೇನ ಡಾಕ್ಟರ್ ತೋರಿಸಿದ್ರಾ? ಹೌದು ತೋರಿಸಿದ್ರಿ. ನಿಮ್ಮತ್ತೆ ದಾಖಲೆ ಇದೆಯಾ? ತಂದಿಲ್ಲ ಸರ್, ಮರ್ತೋಯ್ತು. ಇದು ಹಾಗಲ್ಲ, ಒಂದು ಕ್ಲಿಕ್ ಮಾಡಿದ್ರೆ ನಿಮ್ದೆಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಅದು ಇಂಪಾರ್ಟೆನ್ಸ್ ಇದೆ ಆಬಾ ಐಡಿಗೆ. ಓಕೆ ಸರ್, ಈಗ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು, ಅದರ ನೋಂದಾವಣೆಯ ಪ್ರಕ್ರಿಯೆಯನ್ನು, ಅದರ ಫಲಾನುಭವಿ ಯಾವ ರೀತಿ ಪಡ್ಕೊಳ್ಬೇಕು, ಅದೇ ರೀತಿ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ತುರ್ತು ಚಿಕಿತ್ಸೆ ಯಾವ ರೀತಿ ಪಡೆಯಬಹುದು, ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾವ್ಯಾವ ಆಸ್ಪತ್ರೆಗಳು, ಇದನ್ನು ನೋಂದಾಯಿತ ಆಸ್ಪತ್ರೆಗಳು ಯಾವ ರೀತಿ ಅದನ್ನು ಚಿಕಿತ್ಸೆಗೆ ಸಾರ್ವಜನಿಕರು ಅದನ್ನು ಉಪಯೋಗಿಸಬಹುದು, ಅದೇ ರೀತಿ ನೋಂದಾವಣೆ ಪ್ರಕ್ರಿಯೆಗಳು, ಇದೇ ರೀತಿ ವಿವರವಾದಂತಹ ಮಾಹಿತಿ ಸರ್ ನೀಡಿದ್ದೀರಿ. ನಿಮಗೆ ಧನ್ಯವಾದಗಳು. ನಾನು ನಿಮಗೆ ಧನ್ಯವಾದ ಹೇಳಬೇಕು. ಯಾಕೆಂತಂದ್ರೆ ನಾವು ಮಾಡಬೇಕಾಗಿದ್ದ ಕೆಲಸ ನೀವೇ ನಮ್ಮ ಮನೆಗೆ ಬಂದು ಮಾಹಿತಿನ ತಗೊಂಡಿದ್ರೆ, ಹಾಗಾಗಿ ವೀಕ್ಷಕರಿಗೆ ಒಳ್ಳೆಯ ವಿಷಯವನ್ನೆಲ್ಲ ತಲುಪಿಸಿ ತಾವು. ಸೊ ಇದರಿಂದ ಒಂದಷ್ಟು ಜನಗಳಿಗೆ ಅನುಕೂಲ ಆದ್ರೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ತಲುಪಿದ ಪುಣ್ಯ ನಿಮಗೆ ಬರುತ್ತೆ. ನಮಸ್ಕಾರ, ಧನ್ಯವಾದಗಳು. ಸರ್, ಕೊನೆಯದಾಗಿ ಒಂದು ಮಾತು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಹೊರತುಪಡಿಸಿ ಇತರ ಯಾವುದಾದ್ರೂ ಯೋಜನೆಗಳು ಸಾರ್ವಜನಿಕರಿಗೆ ಚಿಕಿತ್ಸೆಗೆ ಸಂಬಂಧಪಟ್ಟದ್ದು ಯಾವುದು ಇದೆಯಾ? ಈ ತರ ಆರ್ಥಿಕವಾಗಿ ಸದ್ಯಕ್ಕೆ ಇಲ್ಲ. ನಮ್ಮಲ್ಲಿ ಈಗ ಲೆಪ್ರೋಸಿ ಮತ್ತು TBಗೆ ಮೊದಲಿಂದಲೂ ಉಚಿತ ಚಿಕಿತ್ಸೆ ಇದೆ, ಅದನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು NHM ಅಲ್ಲಿ ನಮಗೆ ಗರ್ಭಿಣಿ ತಪಾಸಣೆಗೆ, ಆಮೇಲೆ 1 ವರ್ಷದ ಒಳಗಿನ ಮಕ್ಕಳಿಗೆ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಅಂತಿದೆ, ಅದು ಉಚಿತ. ಅದ್ರಲ್ಲಿ APL BPL ಅಂತ ಏನಿಲ್ಲ, ಅದು ಉಚಿತವಾಗಿ ಚಿಕಿತ್ಸೆ ಬರುತ್ತೆ. ಅದು ಮಾಮೂಲಿ ರನ್ನಿಂಗ್ ಕಾರ್ಯಕ್ರಮದಲ್ಲಿ ಕೂಡ ಏನಾದ್ರು ಇಷ್ಟ ಇದೆ ಪ್ರೋಗ್ರಾಮ್ ಫಾರ್ ಬ್ಲೈಂಡ್ನೆಸ್ ಎಲ್ಲ ಗವರ್ಮೆಂಟ್ ಅದು ಹೇಳ್ಬಿಡಿ. ಅದನ್ನೇ ರಾಷ್ಟ್ರೀಯ ಅಂಧತ್ವ ನಿವಾರಣಾ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ ಮಕ್ಕಳ ಕಣ್ಣು ತಪಾಸಣೆ ಮಾಡಿ ಉಚಿತವಾಗಿ ಕನ್ನಡಕ ಕೊಡ್ತದೆ ಎಲ್ಲ ಮಕ್ಕಳಿಗೆ, ಯಾರೆಲ್ಲ ಅನುದಾನಿತ ಮತ್ತು ಇವರು ಸರ್ಕಾರಿ ಇದರಲ್ಲಿರುವ ಶಾಲೆಗಳಲ್ಲಿರುವ ಮಕ್ಕಳಿಗೆ. ಅದು ಹೇಗೆ ಅದನ್ನ ಪ್ರಯೋಜನ ಪಡೆಯುವ
ಇಲ್ಲ, ನಮ್ಮ RBSK ತಂಡದಲ್ಲಿ ನೇತ್ರ ಇವರು ಇರ್ತಾರೆ, ಟೆಸ್ಟ್ ಮಾಡುವವರು. ಓಕೆ ಅವರು ಪ್ರತಿ ಶಾಲೆಗೆ ಭೇಟಿ ಕೊಡ್ತಾರೆ ವರ್ಷಕ್ಕೆ ಒಂದ್ಸಲಿ. ಓಕೆ ಆ ಭೇಟಿ ಕೊಡೋ ಟೈಮಲ್ಲಿ ಅವರು ಮಕ್ಕಳನ್ನ ಪರೀಕ್ಷೆ ಮಾಡಿ ಯಾರಿಗೆಲ್ಲ ಕನ್ನಡಕ ಬೇಕು ಅವರನ್ನು ಇದು ಮಾಡಿ ನೋಂದಾಯಿಸಿಕೊಂಡು ಹೆಚ್ಚಾಗಿ ಜನವರಿ ಒಳಗೆ ನಾವು ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗೋ ಮೊದಲು, ಪರೀಕ್ಷೆ ಸ್ಟಾರ್ಟ್ ಆಗೋ ಮೊದಲು ಕನ್ನಡಕ ಕೊಡ್ತೇವೆ. ಪ್ರತಿ ವರ್ಷ ಆಗುತ್ತೆ ನಮಗೆ. ಪ್ರತಿ ವರ್ಷ ಹೆಚ್ಚು ಕಮ್ಮಿ 30-40 ಲಕ್ಷದ ಅನುದಾನ ಬರುತ್ತೆ ಕನ್ನಡಕಕ್ಕೋಸ್ಕರನೇ. ನಾವು ಹಿರಿಯರಿಗೂ ಕೊಡ್ತೀವಿ, ಮಕ್ಕಳಿಗೂ ಕೊಡ್ತೀವಿ. ಅದೇ ತರ ಆಶಾ ಕಿರಣ ಅಂತೇಳಿ ಹೊಸ ಕಾರ್ಯಕ್ರಮ ಸಹ ಇದೆ. ಅದರಲ್ಲಿ 40 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಉಚಿತ ಕಣ್ಣಿನ ಪರೀಕ್ಷೆ ಮಾಡಿ ಅಲ್ಲೇ ಸ್ಪಾಟ್ ಅಲ್ಲಿ ಕನ್ನಡಕ ಕೊಡ್ತೇವೆ. ರೀಡಿಂಗ್ ಕ್ಲಾಸಸ್ ಓದ್ಲಿಕ್ಕೆ ಅನುಕೂಲ ಆಗುವುದು. ಅದಕ್ಕೆ ಟರ್ಮ್ಸ್ ಕಂಡೀಷನ್ಸ್ ಏನಿಲ್ಲ, ಅದಕ್ಕೆ BPL APL ಅಂತ ಏನಿಲ್ಲ. ಏನಿಲ್ಲ, ಯಾರಿಗೆ ಬೇಕಾದ್ರೆ ಕೊಡ್ಬೋದು. ಆಧಾರ್ ಕಾರ್ಡ್ ಇರ್ಬೇಕು, ಆಧಾರ್ ಕಾರ್ಡ್ ಮತ್ತು ಆಧಾರ್ ನೋಂದಾಯಿತ ಫೋನ್ ನಂಬರ್ ಇರಬೇಕು. ಆಧಾರ್ ಕಾರ್ಡ್ ಎಂಟ್ರಿ ಮಾಡ್ಬಿಟ್ಟು, ಅದು ಆ್ಯಪ್ ಇದೆ ಆಶಾ ಕಿರಣ ಅಂತ, ಆ್ಯಪಲ್ಲಿ ಎಂಟ್ರಿ ಮಾಡಿ ಫೋಟೋ ತೆಗೆದು ಎಂಟ್ರಿ ಮಾಡ್ಬೋದು. ಆ ಥರ ಆಶಾ ಕಿರಣ. ಇನ್ನೊಂದು ಬಹಳ ಪ್ರಮುಖವಾಗಿ ಮಕ್ಕಳಿಗೆ ಈಗ ಹುಟ್ಟಿನಿಂದಲೇ ಕಿವುಡುತನ ಬರುತ್ತೆ. ಕಾಕ್ಲಿಯರ್ ಸಮಸ್ಯೆ ಇದ್ದಾಗ ಬರುವಂಥದ್ದು, ಹುಟ್ಟಿನಿಂದ ಬರೋ ಕಿವುಡುತನವನ್ನ ಹೋಗ್ಲಾಡಿಸೋದಕ್ಕೋಸ್ಕರ ನಮ್ಮಲ್ಲಿ ಒಂದು ವಿಶೇಷ ಯೋಜನೆ ಇದೆ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಬ್ಲೈಂಡ್, ಅದು ಡೆಫ್ನೆಸ್ ಅಂತ. ಅಂದ್ರೆ ಕಿವುಡುತನ ನಿವಾರಣಾ ಕಾರ್ಯಕ್ರಮ, ರಾಷ್ಟ್ರೀಯ ಕಿವುಡುತನ ನಿವಾರಣಾ ಕಾರ್ಯಕ್ರಮ. ಇದರಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಸುಮಾರು 16 ಮಕ್ಕಳಿಗೆ ನಾವು ಕಾಕ್ಲಿಯರ್ ಇಂಪ್ಲಾಂಟ್, ಖಾಸಗಿ ಆಸ್ಪತ್ರೆಗೆ ಹೋದ್ರೆ ನಿಮ್ಗೆ 16-18 ಲಕ್ಷ ಖರ್ಚಾಗುತ್ತೆ. ನಮ್ಮಲ್ಲಿ ಈಗ ಒಂದು 8 ಲಕ್ಷಕ್ಕೆ ಪ್ರೋಗ್ರಾಮ್ ಇದೆ. ಅದನ್ನು ನಾವು ಇದು ಮಾಡಿ 8 ಮಂದಿಗೆ ನಾವು ಈ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನು ಹಾಕ್ಸಿದ್ವಿ ಕಳೆದ 2 ವರ್ಷ. ನಮ್ಮಲ್ಲಿ AJ ಮಾಡ್ತಾರೆ, ನಮ್ಮ ವೆನ್ಲಾಕಲ್ಲೇ ಮಾಡ್ತಾರೆ, ಫಾದರ್ ಮುರ್ನಸ್ಸಲ್ಲೂ ಮಾಡ್ತಾರೆ. ಹೆಚ್ಚಿಗಾಗಿ ನಾವು ವೆನ್ಲಾಕಲ್ಲೇ ನಾವು ಕಾಕ್ಲಿಯರ್ ಇಂಪ್ಲಾಂಟ್ ಸಮಸ್ಯೆ ಇದ್ರೆ ಅವ್ರು ನೇರವಾಗಿ ಈಗ ಹೇಳಿದಲ್ಲ, ನಮ್ಮಲ್ಲಿ RBSK ಅಂತ ತಂಡ ಇದೆ, ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತ. ಇಲ್ಲಿ ಏನ್ ಮಾಡ್ತಾರೆ ಇವರು ಅಂತಂದ್ರೆ, ಸೊ ಇದು 1 ವರ್ಷದಿಂದ 19 ವರ್ಷದ ವಯಸ್ಸಿನ ಮಕ್ಕಳಿಗೆ ನಿರಂತರವಾಗಿ ತಪಾಸಣೆ. ಅಂಗನವಾಡಿಗೆ ಹೋಗ್ತಾರೆ, ಅಂಗನವಾಡಿ ಬರದೇ ಇರೋ ಮಕ್ಕಳನ್ನು ಕೂಡ ನಾವು ತಲುಪ್ತೀವಿ. ಬರ್ತ್ ಪ್ಲೇಸ್ಗೆ ಹೋಗ್ತೀವಿ, ಅಂದ್ರೆ ಡೆಲಿವರಿ ಪಾಯಿಂಟ್ ಅಂತ ಹೇಳ್ತೀವಿ ನಾವು. ಈಗ ತಾಲೂಕು ಆಸ್ಪತ್ರೆಗಳು ಅಥವಾ ಲೇಡಿ ಗೋಷನ್ ಅಲ್ಲಿ ಅಲ್ಲೂ ಕೂಡ ಭೇಟಿ ಮಾಡಿ, ಅಲ್ಲಿ ಕೂಡ ನಾವು ತರಬೇತಿ ಕೊಟ್ಟಿದ್ದೀವಿ. ಯಾವ ಮಗು ಸರಿಯಾದ ರೀತಿ ಕರೆದಾಗ, ಕೂಗಿದಾಗ ಕೇಳಿಸ್ಕೊಳ್ಳೋದಿಲ್ವೋ, ಕಿವಿ ಇದಾಗಿರ್ಬೋದು, ಒಂದಷ್ಟು ಟೆಸ್ಟ್ಗಳನ್ನು ಮಾಡಿ ಇದು ಕಿವುಡುತನ ಇರ್ಬೋದು ಅಂತ ಅನ್ಸಿದ್ರೆ ತಜ್ಞರಲ್ಲಿ ಭೇಟಿ, ENT ನೋಡಿಸಿ ಆಡಿಯೋಮೆಟ್ರಿಯನ್ನು ಮಾಡಿ, ಇಲ್ಲ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ಇಂಥ ಮಕ್ಕಳಿಗೆ ಉಚಿತವಾಗಿ ಸರ್ಜರಿಯನ್ನು ಮಾಡಿಸ್ಕೊಂಡು. ತುಂಬಾ ಇದೆ ಪ್ರೋಗ್ರಾಮ್. ಅದು 1 ಗಂಟೆಯಲ್ಲಿ ಹೇಳೋದ್ರೆ ಆರೋಗ್ಯ ಇಲಾಖೆ ಬೃಹದಾಕಾರದ ಇಲಾಖೆ ಇದೆ. ನೀವು ಕೇಳ್ತಾ ಹೋದ್ರೆ ಹೇಳ್ತಾ ಇರ್ಬೋದು, ನನಗೆ ಅರ್ಥ ಬರಲ್ಲ ಅಷ್ಟೇ. ಅನುಗ್ರಹ ನ್ಯೂಸ್ ಸರ್ಕಾರದ ವಿವಿಧ ಇಲಾಖೆಗಳ ವಿವಿಧ ಯೋಜನೆಗಳ ಸಮಗ್ರವಾದಂತಹ ಮಾಹಿತಿಯನ್ನು ಪಡೆದುಕೊಂಡು ಸಾರ್ವಜನಿಕರಿಗೆ ಮಾಹಿತಿಯನ್ನು ತಿಳಿಸುವ ಮತ್ತು ಆ ಸೇವೆಗಳನ್ನು ಸದುಪಯೋಗಪಡಿಸುವ ಒಂದು ಉದ್ದೇಶದಿಂದ ನಮ್ಮ ಚಾನೆಲ್ ಕಾರ್ಯನಿರ್ವಹಿಸ್ತಾ ಇದೆ. ಇದಕ್ಕೆ ತಾವು ಏನಿದೆ? ಸುದ್ದಿ ಮಾಧ್ಯಮಗಳಲ್ಲಿ ಒಳ್ಳೆ ಸುದ್ದಿಗಳನ್ನ ಉತ್ತರಿಸಿ ಜನಪರವಾಗಿ, ಜನಸ್ನೇಹಿಯಾಗಿ, ಜನರಿಗೆ ಅನುಕೂಲವಾಗುವಂತ ಸುದ್ದಿಯನ್ನು ಬಿತ್ತರಿಸಿಕೊಂಡು ಶುಭಾಶಯಗಳನ್ನು